महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. A cool good morning, namaste and warm welcome to one and all present over here. I am delighted to welcome you all to this historic occasion as we celebrate 25 glorious years of excellence, growth and success of Kalyana Karnataka Education Society's Millennium English and Kannada Medium School. I extend a warm welcome to our chief guest, distinguished dignitaries, honorable management members, beloved principals, teachers, parents and my dear students. On the joyous occasion of the Silver Jubilee celebration of Millennium School, we proudly take this moment to honor and felicitate our teachers
whose dedication, wisdom and commitment have shaped generation of learners over the past of 25 years. As a part of this milestone celebration, we express our deep gratitude and heartfelt appreciation to all present over here. This felicitation is a small token of our respect. Now I would like to welcome pre-primary school teachers, Shrimati Naisi Janni, Vijayalakshmi Veerbhadraya, Shrimati Jyoti Chauhan, Shrimati Kaveri Shantling Biradar, Shrimati Kirti Shirla, Shrimati Rupa Arun Kumar, Shrimati Sridevi Harijola, Shrimati Kamakshi Telangi, Shrimati Ishwarama Umesh, Shrimati Jyoti Mallinath, Shrimati Vidya Malwadkar, Shrimati Jyoti Sharano, Shrimati Monika Nagraj, Shrimati Neelambika S. Kalshetti, Shrimati Vaishali Hiroli, Shri Nilkant Sir, Shri Ambarai Chinmali Sir, Shrimati Chandrakala Hiram Shetty, Shrimati Sharanama S. Patil. I would like to call all teachers on the stage. ಕಲ್ಯಾಣ ನಾಡಿನ ಕಲಬುರಗಿಯಲ್ಲಿ ತಲೆ ಎತ್ತಿರುವ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಸಂಸ್ಥೆಯ ಆಶಯದಂತೆ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ನಡೀತಾ ಇದ್ದು ಈಗ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ ಸನ್ಮಾನ.
ನಮ್ಮೆಲ್ಲರಿಗೂ ಸದಾಕಾಲ ಒಂದು ಮಾರ್ಗದರ್ಶಕರಾಗಿರುವಂತಹ ವೇದಿಕೆ ಮೇಲೆ ಇರುವಂತಹ 3 ಜನ ಮುಖ್ಯ ಗುರುಗಳಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಮತ್ತು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ನಿಮ್ಮ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ. ನಿಮ್ಮ ಒಂದು ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಯವರಿಗೂ, ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ, ನಮ್ಮ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕರ ವೃಂದದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶುಭ ಮುಂಚಾನೆ. ನಿನ್ನೆಯಿಂದ ವಿಜೃಂಭಣೆಯಿಂದ ಮಿಲೇನಿಯಂ ಶಾಲೆಯ ಬೆಳ್ಳಿ ಹಬ್ಬ ಮಹೋತ್ಸವ ಜರುಗ್ತಾ ಇದೆ. ಇವತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಹಾಗೆ ಬೆಳ್ಳಿ ಹಬ್ಬದ ಸಮಾರಂಭ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಒಂದು ಕಳೆಯನ್ನು ತರೋದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಶ್ರೀ ಮನೀಪ್ರ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಚೌದಾಪುರಿ ಮಠ, ಕಲಬುರಗಿ. ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಶಿಕ್ಷಣ ಇಲಾಖೆ ಸಚಿವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಬೇಕು. ಅವರ ಜೊತೆಯಾಗಿ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಸರ್ ಅವರು ಆಗಮಿಸ್ತಾ ಇದ್ದಾರೆ, ಮಾಜಿ ಲೋಕಸಭೆ ಸದಸ್ಯರು. ಸೊ ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅತಿಥಿ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಬೆಳ್ಳಿ ಹಬ್ಬ ಸಮಾರಂಭದ ಸಮಾರಂಭ ಜರುಗ್ತಾ ಇದೆ ಇವತ್ತು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ವೇದಿಕೆ ಮೇಲೆ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಅಧ್ಯಕ್ಷರು MN ಪಾಟೀಲ್ ಸರ್, ಅವ್ರಿಗೂ ಸ್ವಾಗತ. ಉಪಾಧ್ಯಕ್ಷರು ಡಾಕ್ಟರ್ ಶ್ರೀಶೈಲ ಗೂಳಿ ಸರ್, ಅವ್ರಿಗೂ ಕೂಡ ಸ್ವಾಗತ. ಇನ್ನೊಬ್ಬ ಉಪಾಧ್ಯಕ್ಷರು ಡಾಕ್ಟರ್ ವಿಘ್ನೇಶ್ ಕೆ ಮಾಲಿ ಪಾಟೀಲ್, ಅವ್ರಿಗೂ ಸ್ವಾಗತ. ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಪಾಟೀಲ್ ಸರ್, ಅವ್ರಿಗೂ ಕೂಡ ಸ್ವಾಗತ. ಸಹ ಕಾರ್ಯದರ್ಶಿಗಳು ಡಾಕ್ಟರ್ ಸೂರ್ಯಕಾಂತ್ ಪಾಟೀಲ್ ಸರ್, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕೋಶಾಧ್ಯಕ್ಷರು ಡಾಕ್ಟರ್ ಶರಣಗೌಡ ಎಂ ಮಾಲಿ ಪಾಟೀಲ್ ಸರ್, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಡಳಿತ ಮಂಡಳಿಯ ಸದಸ್ಯರು ಶರಣ್ ಬಸಪ್ಪ ಬೆಣ್ಣೂರು ಸರ್ ಅವ್ರಿಗೆ ಸ್ವಾಗತ. ಬಸವರಾಜ್ ಎಸ್ ವಾಲಿ ಸರ್ ಅವ್ರಿಗೂ ಕೂಡ ಸ್ವಾಗತ. ಶಿವಲಿಂಗಪ್ಪ ಬಿ ಕಲಶೆಟ್ಟಿ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಭೀಮನ್ಗೌಡ ವಿ ದರ್ಶನಾಪುರ್ ಸರ್ ಅವರು ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಸ್ವಾಗತ. ಸುಭಾಷ್ ಚಂದ್ರ ಕೆ ಗಾದಾ ಸರ್ ಅವ್ರಿಗೂ ಸ್ವಾಗತ. HS ದೇಶ್ಮುಖ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸುರೇಶ್ ಕುಮಸ್ಗಿ ಸರ್ ಅವ್ರಿಗೂ ಕೂಡ ಸ್ವಾಗತ. SD ಪಾಟೀಲ್ ಸರ್ ಅವರು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಡಾಕ್ಟರ್ ಸಂಗಮೇಶ್ ಎಸ್ ಹಿರೇಮಠ್ ಸರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಶೋಕ್ ಮಸೂತಿ ಸರ್ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಪಾಟೀಲ್ ದಣ್ಣೂರ್ ಸರ್, ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಅನಿತಾ ಪಾಟೀಲ್ ಮೇಡಮ್ ಅವರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಕುಂತಲಾ ಮಲ್ಕೂಡ್ ಮೇಡಮ್, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅನಸೂಯ ಪಾಟೀಲ್ ಮೇಡಮ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಆರತಿ ಎನ್ ಮಹಾಗಾವೆ ಮೇಡಮ್ ಕೂಡ ಆಡಳಿತ ಮಂಡಳಿಯ ಸದಸ್ಯರಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ, ಅವ್ರಿಗೂ ಸ್ವಾಗತ. ಶ್ರದ್ಧಾ ವಿನೋದ್ ಸಿಂಗ್ ಅವ್ರಿಗೂ ಸ್ವಾಗತ. ಹರ್ಷಿತಾ ಎಸ್ ರಾಗಿ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಸಚಿನ್ ಗಡ್ಮಿ ಸರ್ ಅವ್ರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಹಿರಿಯ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆಯೊಂದಿಗೆ. ಮಿಲೇನಿಯಂ ಶಾಲೆಯ ಸಂಗೀತ ವಿಭಾಗದ ತಂಡದಿಂದ ಈಗ ಪ್ರಾರ್ಥನಾ ಗೀತೆ. ಸೊ ಈಗ ಪ್ರಾರ್ಥನಾ ಗೀತೆ. Hey,
ಶರಣಿ ಅಕ್ಕ ಮಹಾದೇವಿ ಅವರ ಒಂದು ಅದ್ಭುತ ವಚನ ಗಾಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ KS ಮಾಲಿ ಪಾಟೀಲ್ ಸರ್ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. KS ಮಾಲಿ ಪಾಟೀಲ್ ಸರ್ ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದೀಗ ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಸೂರ್ಯಕಾಂತ್ ಪಾಟೀಲ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸಹ ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ. ನಮ್ಮ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಈ ಒಂದು 25 ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಇವತ್ತಿನ ಉದ್ಘಾಟನೆಗಾಗಿ ಆಗಮಿಸಿದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಹಾಗೂ ರಾಯಚೂರು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಮಣಿಪುರ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ಮುತ್ಯನ್ ಬಬ್ಲಾದ್ ಇಷ್ಟದಲ್ಲಿ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಇನ್ನೋರ್ವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ ಇವರು ಆಗಮಿಸಿದ್ದಾರೆ. ಈವರೆಗೂ ನಾವು ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯಪೂರ್ವಕ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಖ್ಯ ಪಾಲಕರಿಗೆ ಮತ್ತೆ ಮತ್ತೆ ನೆನಪು ಮಾಡಬೇಕಾಗ್ತಾ ಇದೆ. ಅತಿಥಿ ಮಹೋದಯರು ವೇದಿಕೆ ಮೇಲಿದ್ದಾರೆ, ಜೋರಾಗಿ ಚಪ್ಪಾಳೆ ತಟ್ಟಿ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿರಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾಜಿ ಲೋಕಸಭೆ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಸಹ ವಿಶೇಷವಾದ ನಾವು ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಮುಖ್ಯ ಅತಿಥಿಗಳಾಗಿ ರಾಧಾಕೃಷ್ಣ ದೊಡ್ಮನಿ ಅವರು ಆಗಮಿಸಲಿದ್ದಾರೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರು ಆಗಮಿಸಲಿದ್ದಾರೆ. ಬಸವರಾಜ್ ಮತ್ತಿಮೂಡ್ ಶಾಸಕರು ಕಲಬುರಗಿ ಗ್ರಾಮೀಣಿಯವರು ಆಗಮಿಸಲಿದ್ದಾರೆ. ದೊಡ್ಡಪ್ಪಗೌಡ ಪಾಟೀಲ್ ನರಬೋಳ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟರಲ್ಲಿಯೇ ಆಗಮಿಸಲಿದ್ದಾರೆ. ಇವರೆಲ್ಲರಿಗೂ ನಾನು ಕಾರ್ಯಕ್ರಮದ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹೇಳಿ, ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ವಿಶೇಷವಾಗಿ ನಮ್ಮ ಈ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ML ಪಾಟೀಲರು, ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಅರುಣಕುಮಾರ್ ಪಾಟೀಲ್ ಅವರು, ಅದೇ ರೀತಿ ಶ್ರೀಶೈಲ್ ಘುಳಿಯವರು, ವಿಘ್ನೇಶ್ K ಪಾಟೀಲ್ ಅವರು, ಡಾಕ್ಟರ್ ಶರಣಗೌಡ ಮಾಲಿ ಪಾಟೀಲರು, ಆಡಳಿತ ಮಂಡಳಿಯ ಸದಸ್ಯರು, ಎಲ್ಲರಿಗೂ ನಾನು ಈ ಕಾರ್ಯಕ್ರಮದ ಮುಖಾಂತರ ಹಾರ್ದಿಕವಾದ ಸ್ವಾಗತ ಕೋರುತ್ತೇನೆ. ಇನ್ನು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೂ, ಅತಿಥಿ ಗಣ್ಯರಿಗೂ, ಪಾಲಕರಿಗೂ, ಪೋಷಕರಿಗೂ, ಇನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೂ, ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಕೋರುತ್ತಾ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಕೋರಿಸಿ ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಸೂರ್ಯಕಾಂತ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಇದನ್ನು ನೆರವೇರಿಸಿಕೊಡ್ಬೇಕು ನಮ್ಮ ಉದ್ಘಾಟಕರು ಡಾಕ್ಟರ್ ಗಣ್ಯರು ಶ್ರೀ ಬಸವರಾಜ್ ಪಾಟೀಲ್ ಸರ್, ಹಾಗೆ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ ಇವರ ಒಂದು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ವಿ. ಮತ್ತೆ ಮತ್ತೆ ನೆನಪು ಮಾಡೋ ಹಾಗೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸೊ ಜೋರಾದ ಚಪ್ಪಾಳೆ ತಟ್ಟೋದು ಕಾರ್ಯಕ್ರಮದ ಹುಮ್ಮಸ್ಸು ಜಾಸ್ತಿ ಮಾಡೋದಷ್ಟೇ ಅಲ್ಲ, ನಮ್ಮ ಆರೋಗ್ಯವನ್ನ ಕೂಡ ಜಾಸ್ತಿ ಮಾಡುತ್ತೆ. ಸೊ ನಾವು ಬೆಳಗ್ಗೆ ವಾಕಿಂಗ್ ಹೋದಾಗ ಸುಮ್ಮನೆ ಚಪ್ಪಾಳೆ ತಟ್ಟು ಬರ್ತೀವಿ, ನಿಮ್ಮೆಲ್ಲರಿಗೂ ಗೊತ್ತು, ಸುಮ್ಮನೆ ನಗ್ತೀವಿ, ಸುಮ್ಮನೆ ಚಪ್ಪಾಳೆ ತಟ್ತೀವಿ. ಸೊ ಇದೊಂದು ಖುಷಿ ಸಂದರ್ಭ. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಒಂದು ಶಾಲೆಯ ಬೆಳ್ಳಿ ಹಬ್ಬದ ಸಂಭ್ರಮ, ತಾವು ಅದನ್ನ ಅಷ್ಟೇ ಖುಷಿಯಿಂದ ಸಂಭ್ರಮಿಸಬೇಕು ಅಂತ ಹೇಳ್ಕೊಳ್ತಾರೆ. ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ಗಣ್ಯರಿಗೆ ಸನ್ಮಾನಿಸುವಂತ ಕ್ಷಣ. ಅತಿಥಿ ದೇವೋಭವ. ನಮ್ಮ ಎಲ್ಲ ಗಣ್ಯರಿಗೂ ಈಗ ಸನ್ಮಾನಿಸುವಂತ ಕ್ಷಣ. ಮೊದಲಿಗೆ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲು ಬಂದಿರುವಂತಹ ಶ್ರೀ ಮಾನ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಚೌದಾಪುರಿ ಮಠ, ಕಲಬುರಗಿ, ಇವರಿಗೆ ಶ್ರೀ ಸುಭಾಷ್ ಚಂದ್ರ ಗಾದಾ, ಸದಸ್ಯರು, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಹಾಗೂ ಶ್ರೀ ಸಚಿನ್ ಗಡಮಿ, ಸದಸ್ಯರು, ಇವರು ಆಗಮಿಸಿ ಗುರುಗಳಿಗೆ ಒಂದು ವಂದನೆಯನ್ನ ಸಲ್ಲಿಸಬೇಕು, ಅಭಿನಂದನೆಯನ್ನ ಸಲ್ಲಿಸಬೇಕು, ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ತಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ರಾಜಶೇಖರ್ ಶಿವಾಚಾರ್ಯರಿಗೆ ಶ್ರೀ ಸುಭಾಷ್ ಚಂದ್ರ ಗಾದಾ ಹಾಗೂ ಶ್ರೀ ಸಚಿನ್ ಗಡಮಿ, ಸದಸ್ಯರು, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯವರಿಂದ ಸನ್ಮಾನ. ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಕರೆಗೆ ಹೋಗುತ್ತಾ ಆಗಮಿಸಿರುವಂತಹ ಪೂಜ್ಯರಿಗೆ ಭಕ್ತಿಪೂರ್ವಕ ವಂದನೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಆಕಾಶ್ ಪಾಟೀಲ್ ಸರ್, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಇವರಿಗೆ ಶ್ರೀ ಬಸವರಾಜ್ ವಾಲಿ ಸರ್ ಹಾಗೆ ಶ್ರೀ ಸಂತೋಷ್ ಪಾಟೀಲ್ ಧನ್ನೂರವರು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿಗೆ ಶ್ರೀ ಬಸವರಾಜ್ ವಾಲಿ ಅವರು ಹಾಗೆ ಶ್ರೀ ಸಂತೋಷ್ ಪಾಟೀಲ್ ಧನ್ನೂರವರಿಂದ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಆಡಳಿತ ಮಂಡಳಿ ವತಿಯಿಂದ ಹೃದಯಪೂರ್ವಕ ಸನ್ಮಾನ. ಜೋರದ ಚಪ್ಪಾಳೆಯೊಂದಿಗೆ ಮಾನ್ಯರಿಗೆ ತಾವು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಹಿರಿಯರು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಸರ್, ಮಾಜಿ ಲೋಕಸಭಾ ಸದಸ್ಯರು, ಕಲಬುರಗಿಯಲ್ಲಿ ಸಾಕಷ್ಟು ಅದ್ಭುತ ಕಾರ್ಯಕ್ರಮಗಳನ್ನ ನೆರವೇರಿಸಿದ್ದಾರೆ. ಅದು ಕಲಬುರಗಿ ಕಂಪು ಆಗಿರ್ಬೋದು ಹಾಗೂ ರಾಷ್ಟ್ರೋತ್ಥಾನ ಅನ್ನುವಂಥ ವಿಶೇಷವಾದಂತಹ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಸ್ವದೇಶಿ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಿರುವಂತಹ ಸರ್ ಅವರಿಗೆ ಶ್ರೀ ಸಂಗಮೇಶ್ ಹಿರೇಮಠ ಅವರು, ಶ್ರೀ ಗುರುಬಸಪ್ಪ ಪಾಟೀಲ್ ಅವರು ಆದರದಿಂದ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೇಶದ ಸಾಕಷ್ಟು ಒಂದು ಕೃಷಿಯಲ್ಲಿ ಆಗ್ತಿರುವಂತಹ ಒಂದು ವೈಶಿಷ್ಟ್ಯದ ಬಗ್ಗೆ, ಸಾಂಸ್ಕೃತಿಕ ಬಗ್ಗೆ ತಿಳಿಸ್ಕೊಡ್ತಾ ಇರುವಂತಹ ಸರ್ ಅವರಿಗೆ ಸನ್ಮಾನ. ಧನ್ಯವಾದಗಳು. ನಿನ್ನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಗಿತ್ತು, ರಜತಗಿರಿ ಅಂತ.
ರಜತಗಿರಿ ಸ್ಮರಣ ಸಂಚಿಕೆಯನ್ನ ನಮ್ಮ ಗಣ್ಯರಿಗೆ ಮಾನ್ಯ ಅಧ್ಯಕ್ಷರು ಅದನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಡಳಿತ ಮಂಡಳಿಯ ಮಾನ್ಯ ಅಧ್ಯಕ್ಷರು MN ಪಾಟೀಲ್ ಸರ್ ಅವರು ನಿನ್ನೆ ಬಿಡುಗಡೆ ಮಾಡಿದಂತ ಸ್ಮರಣ ಸಂಚಿಕೆ ರಜತಗಿರಿ ಅದನ್ನ ಮುಖ್ಯ ಅತಿಥಿಗಳಿಗೆ ಹಾಗೂ ಗಣ್ಯರಿಗೆ ಅದನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ MN ಪಾಟೀಲ್ ಸರ್ ಅವರಲ್ಲಿ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವನ್ನು ಮಲಗಿಸಿ ತೂಗಿ ಜೋಗಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದಲ್ಲದೆ ಜೋಗಳು ನಿಂದಲ್ಲದೆ ಗುಹೇಶ್ವರ ಲಿಂಗ ಕಾಣಬಾರದು ಅನ್ನುವ ಮಾತಿನಂತೆ ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ 25 ವಸಂತಗಳನ್ನು ಪೂರೈಸಿ ಬೆಳ್ಳಿ ಹಬ್ಬ ರಜತ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಈ ಸುಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶೈಕ್ಷಣಿಕವಾದ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ಅತ್ಯಂತ ಪ್ರಗತಿಪರ ವಿಚಾರವಾದಿಗಳು ಮತ್ತು ಈ ಭಾಗದಲ್ಲಿ ಅತ್ಯಂತ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿ ಉದ್ಯಮಗಳ ಮತ್ತು ಜೀವನೋಪಾಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ವಿಶೇಷ ಚಿಂತಕರು ಮಾಜಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶ್ರೀ MN ಪಾಟೀಲ್ ರೇ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಮತ್ತು ಪಾಲಕರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಗರದ ಗಣ್ಯ ವ್ಯಕ್ತಿಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ 2000 ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರು ದಕ್ಷಿಣ ಮತಕ್ಷೇತ್ರದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಅವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ 2000ರಲ್ಲಿ ಎಲ್ಲ ಸನ್ಮಿತ್ರರು ಸೇರಿ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು, ಮಾಡಬೇಕು ಅಂತಕ್ಕಂಥ ತುಡಿತವನ್ನು ಇಟ್ಟುಕೊಂಡು ಅಂದಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನೇ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಈ ವಿಶೇಷವಾಗಿ ಈ ಸಂಸ್ಥೆಯ ಎಲ್ಲ ಸದಸ್ಯರಲ್ಲಿ ಹೆಚ್ಚು ಜನ ಪ್ರಾಧ್ಯಾಪಕರು ಶಿಕ್ಷಣ ಕ್ಷೇತ್ರದಲ್ಲಿನೇ ಕೆಲಸ ಮಾಡ್ತಕ್ಕಂಥವ್ರು ಇರೋದರಿಂದ ಶೈಕ್ಷಣಿಕವಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದೆವು. ಆವಾಗ ವಿಶೇಷವಾಗಿ ತಮ್ಮೆಲ್ಲರಿಗೆ ಗೊತ್ತಿರುವಂತೆ 2K ಅಂದ್ರೆ 2000 ಇಸ್ವಿ ಅಂತಕ್ಕಂಥದ್ದು ಎಲ್ಲರಿಗೂ ಪ್ರಚಲಿತವಾಗಿರ್ತಕ್ಕಂಥ ಒಂದು ಶಬ್ದ ಇತ್ತು, ಅದು ಮಿಲೇನಿಯಂ ಅಂತ. ಹಾಗಾಗಿನೇ ಒಂದು ಮಿಲೇನಿಯಂ ಅಂತಕ್ಕಂಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭಿಸಿ ತದನಂತರ PU ಸೈನ್ಸ್ ಕಾಮರ್ಸ್ ಅನ್ನ ಆರಂಭಿಸಿ ಇವತ್ತಿಗೆ 25 ವಸಂತಗಳು ಪೂರೈಸಿದವು. ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ವಿಚಾರ ಮಾಡ್ತಕ್ಕಂಥ ವಿಷಯ ಏನಂತಂದ್ರೆ, ನಮ್ಮ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈ ಭಾಗದ ಕೆಳವರ್ಗದ ಬಡವರ ಅತ್ಯಂತ ಮಧ್ಯಮ ವರ್ಗದ ಕೆಳವರ್ಗದವರಿಗೆ ಶಿಕ್ಷಣವನ್ನ, ಉತ್ತಮ ಶಿಕ್ಷಣವನ್ನ, ಕೇವಲ ಶೈಕ್ಷಣಿಕವಾಗಿ ಉತ್ತಮವಾಗಿರದೆ ಸಾಂಸ್ಕೃತಿಕವಾಗಿ
ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಅದರಂತೆಯೇ ನಾವೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿ ಈ ಮಕ್ಕಳಿಗೆ ಹೊರೆಯಾಗದಂತೆ ಫೀಸಿನಲ್ಲಿ ಅತ್ಯಂತ ಕಡಿಮೆ ಫೀಸನ್ನು ತೆಗೆದುಕೊಂಡು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ವಿಚಾರವನ್ನು ಮಾಡಿ ಅವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಒಂದು LKG UKGಯಲ್ಲಿ ಲಕ್ಷಗಟ್ಟಲೆ ಫೀಸನ್ನು ಪಡೆದುಕೊಳ್ತಕ್ಕಂಥ ಸಂಸ್ಥೆಗಳು ಇದ್ದಾವೆ. ಆದರೆ ನಾವು RTEಗಿಂತ ಕಡಿಮೆ ಫೀಸನ್ನು ತೆಗೆದುಕೊಂಡು ಅವರೆಲ್ಲರಿಗೂ ಕೂಡ ಮೀರಿ ನಾವು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆ ಹೆಮ್ಮೆ ಅಂತ ಇವತ್ತು ಹೇಳಬೇಕಾಗತ್ತೆ. ಯಾಕಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದಾರೆ. ಇಡೀ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಯಾರೂ ಕೂಡ SSLCಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಎಲ್ಲರಿದ್ದರೆ ಅದು ಮಿಲೇನಿಯಂ ಶಾಲೆಯಿಂದ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಕೇವಲ ಫಸ್ಟ್ ರ್ಯಾಂಕ್ ಅಲ್ಲ, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಸತತವಾಗಿ 29 ವರ್ಷಗಳ ಕಾಲ ಸತತವಾಗಿ 100ಕ್ಕೆ 100% SSLCಯಲ್ಲಿ ರಿಸಲ್ಟ್ ಪಡೆದಿರ್ತಕ್ಕಂಥ ಒಂದು ಶಾಲೆ ನಮ್ಮ ಕಲ್ಯಾಣ ಕರ್ನಾಟಕದ ಮಿಲೇನಿಯಂ ಶಾಲೆ ಅಂತ ಹೇಳಲಿಕ್ಕೆ ಇವತ್ತು ಹೆಮ್ಮೆ ಅನಿಸ್ತದೆ. ಇದು ನಾವು ಮಾಡಿರ್ತಕ್ಕಂಥ ಸಾಧನೆ ಅಲ್ಲ. ಒಬ್ಬ ಈ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ಸಂಸ್ಥೆಯು ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಅವರಿಗೆ ಪರಿಕರಗಳನ್ನು ಉಪಯೋಗಗಳು ಮಾಡಬೇಕಂತ ಒಂದು ಬಿಲ್ಡಿಂಗ್ ಅನ್ನು ವಿಚಾರವಾಗಿ ಕೊಡಬಹುದು ವಿನಃ ಶಿಕ್ಷಣವನ್ನು ನಾವೇ ನೇರವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ನಾವು 3 ಟೈರ್ ಅವರಿಗೆ ಇಂಟರ್ವ್ಯೂ ಮಾಡಿ ಯಾವುದೇ ರೆಕಮೆಂಡೇಶನ್ ಇಲ್ಲ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರ ರಿಲೇಟಿವ್ಸ್ ಆಗಿರಬಾರ್ದು, ಅಂಥವರನ್ನೇ ಆಯ್ಕೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರನ್ನ ನೇಮಕ ಮಾಡಿರುವುದರಿಂದಲೇ ಈ ಸಾಧನೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ಹೇಳಕ್ಕೆ ಬಯಸ್ತೇನೆ ನಾನು. ಅಂತ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಇವತ್ತು 150 ಶಿಕ್ಷಕ ವರ್ಗದವರು ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಇವತ್ತು ನಿಮ್ಮೆಲ್ಲರಿಗೆ ಗೊತ್ತಿರುವಂತೆ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಬೆಳೆದು ಹೆಮ್ಮರವಾಗಬೇಕಂತಕ್ಕಂಥ ಸದಾಶಯ ನಾವೆಲ್ಲರೂ ಇಟ್ಟುಕೊಂಡಿದ್ದೇವೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ತಾನೇ ಶರಣಪ್ರಕಾಶ್ ಪಾಟೀಲ್ರು ಇಂಥ ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ಕಡೆಗೆ ಯಾಕೆ ಪ್ರಾರಂಭ ಮಾಡಬಾರದು ಅಂತಕ್ಕಂಥದ್ದನ್ನ ಈ ಭಾವನೆಯಲ್ಲಿ ಹೇಳಿದರು. ಅದರಿಂದ ನಾವು ಕೂಡ ಅದನ್ನೇ ಯೋಚನೆಯನ್ನ ಮಾಡಿ ವಿವಿಧ ಪ್ರದೇಶಗಳಲ್ಲಿ ಕೂಡ ಈ ಸಂಸ್ಥೆಯನ್ನ ವಿಸ್ತರಿಸಿ ಉತ್ತಮ ಶಿಕ್ಷಣ ಸೇವೆಯನ್ನ ನೀಡಬೇಕಂತಕ್ಕಂಥ ಸದಾಶಯವನ್ನ ನಾವು ಹೊಂದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ವಿಶೇಷವಾಗಿ ಹಳೆಯ ವಿದ್ಯಾರ್ಥಿ ಅಂದ್ರೆ ಹಿರಿಯ ವಿದ್ಯಾರ್ಥಿಗಳ ಒಂದು ಉದ್ಘಾಟನೆ, ಅವರಿಗೆ ಈ ಒಂದು ಕಾರ್ಯಕ್ರಮ ಸುಮಾರು ಈ ಮಿಲೇನಿಯಂ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದ್ದಾರೆ. ಇವತ್ತು ಅಮೆರಿಕದಲ್ಲಿದ್ದಾರೆ, ಬ್ರಿಟನ್ನಲ್ಲಿದ್ದಾರೆ, ಫ್ರಾನ್ಸ್ನಲ್ಲಿದ್ದಾರೆ ಮತ್ತು ಬೇರೆ ಬೇರೆ ಜರ್ಮನಿದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥವರಿಗೆಲ್ಲರನ್ನು ಇವತ್ತು ಕರೆದಿದ್ದೇವೆ. ಸುಮಾರು 800ರಿಂದ 1000 ಆ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾನೆ. ಅವರಿಗೆ ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೇನೆ. ಪಂಪ ಆ ಕಾಲದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು, ತ್ಯಾಗದ ಭೋಗದ ಅಕ್ಕರದ ಗೇಹದ ಗಟ್ಟಿಯ ಅಲಂಪಿನ ಇಂಪುಗಳಿಗಾದರ ಮಾನಸರೇ ಮಾನಸದಂತವರಾಗಿ ಪುಟ್ಟೇನು ನಾಗಿಯ ಮೇಮು ತೀರ್ಪುದೆ ತೀರದುಡಂ ಮರಿದುಂಬೆಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವೆನು ವನವಾಸಿ ದೇಶದೋಳು ಈ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅವರ ಒಂದು ಆಸೆ ತುಡಿತ ತಾವು ಎಲ್ಲೇ ಇದ್ರೂ ಕೂಡ, ಯಾವುದೇ ಭಾಗದಲ್ಲಿದ್ದರೂ ಕೂಡ ಈ ಒಂದು ಶಿಕ್ಷಣ ಕೊಟ್ಟಿರ್ತಕ್ಕಂಥ ತಾಯಿಯನ್ನ, ಈ ಒಂದು ಅಲುಮ್ನಯವನ್ನ ಮರಿಲಾರದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಕನ್ನಡ
ನಾಡ ನುಡಿಯನ್ನ ಹೊತ್ತುಕೊಂಡು ಈ ಒಂದು ಕನ್ನಡ ಮಾಧ್ಯಮ ಶಾಲೆ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಶೋಭೆಯನ್ನು ತಂದುಕೊಂಡಿದ್ದಾರೆ. ಅವರಿಗೂ ಕೂಡ ಮತ್ತೊಂದು ಸಲ ಸ್ವಾಗತವನ್ನ ಬಯಸ್ತಾ ಮತ್ತು ಈ ಒಂದು ಉದ್ದೇಶ ಹೊತ್ತುಕೊಂಡು ನಾವು ಮುಂದೆ ನಡೀತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ತಮ್ಮೆಲ್ಲರಿಗೂ ಕೊಡುತ್ತೇನೆ. ನನ್ನ ಮಾತುಗಳನ್ನು ಮುಗಿಸಿ ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಗಿರುವಂತಹ ಶ್ರೀ ಶೆಲ್ಗುಳಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರುವಂತಹ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್, ಮಾಜಿ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ, ಇವರಿಗೆ ಶ್ರೀ ಭೀಮನಗೌಡ ಪಾಟೀಲ್ ಸರ್ ಹಾಗೆ ಶ್ರೀ ಎಸ್.ಎನ್. ಪಾಟೀಲ್ ಸರ್ ಅವರು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅತಿಥಿಗಳನ್ನು ಅಭಿನಂದಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಉಪ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿದರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಉದ್ಘಾಟಕ ನುಡಿಗಳನ್ನು ಪ್ರಸ್ತುತಪಡಿಸಬೇಕು ಅಂತ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಿಜ್ಞಾನ ಮತ್ತು ವಾಣಿಜ್ಯ ಮತ್ತು ಪದವಿ ಪೂರ್ವ ಕಾಲೇಜಿನ ಇಂದಿನ ಬೆಳ್ಳಿ ಹಬ್ಬ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ಪಾದಕ್ಕೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆ, ಅದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಮಾಜಿ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು, ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಜಿ ಅವರಲ್ಲೂ ಕೂಡ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಎನ್ ಪಾಟೀಲ್ ಅವರೇ, ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಎಲ್ಲ ನಮ್ಮ ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಪಾಲಕರೇ, ಪೋಷಕರೇ ಮತ್ತು ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮ ಬಹುಶಃ ಒಂದು ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಯಾಕೆ ಅಂತಂದರೆ 25 ವರ್ಷಗಳ ಹಿಂದೆ ಎನ್ ಪಾಟೀಲ್ ಅವರು, ಅರುಣ್ ಪಾಟೀಲ್ ಅವರು, ಅವರೆಲ್ಲ ಗೆಳೆಯರು ಸೇರಿ ನಾವು ನಮ್ಮ ಕೊಡುಗೆ ಸಮಾಜಕ್ಕೆ ಏನಾದರೂ ಇರಬೇಕು ಅಂತ ಒಂದು ಸದುದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 25 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಳವಣಿಗೆ, ಸುಮಾರು 3,000 ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಾನು ಕೇಳಿದೆ, ನನಗೆ ಆಶ್ಚರ್ಯ ಆಯಿತು. ಏನಂತಂದರೆ ಇಲ್ಲಿ ಯಾವುದೇ 200 ಜನ ಇಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. 200 ಜನ ಯಾಕೆ ಎಂಪ್ಲಾಯೀಸ್ ಅಂತ ನಾನು ಗಾಬರಿ ಆದೆ. ಪ್ರತಿ 40 ಮಕ್ಕಳಿಗೊಂದು ಕ್ಲಾಸು
ಮತ್ತು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ತಮ್ಮಷ್ಟಿಗೆ ತಾವೇ ಏನು ಸರ್ಕಾರ ಹಾಕ್ತಕ್ಕಂಥ ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ತಾವೇ ಆಗಿ ಅಳವಡಿಸಿಕೊಂಡು ಮತ್ತು RTEಕ್ಕಿಂತ ಕಮ್ಮಿ ದರದಲ್ಲಿ ಫೀಸನ್ನು ತೆಗೆದುಕೊಂಡು ಬಡವರ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ನಿಸ್ವಾರ್ಥ ಭಾವದಿಂದ ಏನು ಸೇವೆಯನ್ನು ಮಾಡಿದ್ದಾರೆ ಇದು ಒಂದು ಬಹಳ ಶ್ಲಾಘನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾನ್ಯ ಅಲ್ಲ, ಇದು ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ. ಅದು ಯಾವುದೇ ಸರ್ಕಾರದ ಸಹಾಯ ಇಲ್ಲದೇನೆ, ಅದು ಬಡವರಿಗಾಗಿ ಕಮ್ಮಿ ಫೀಸ್ನಲ್ಲಿ ಮತ್ತೆ ಯಾವುದೇ ತಮ್ಮ ಕುಟುಂಬದ ಸದಸ್ಯರಿಗೆ ನೌಕರಿ ಕೊಡೋದಾಗ್ಲಿ, ಅಡ್ಮಿಷನ್ ಕೊಡೋದಾಗ್ಲಿ ಅಥವಾ ಏನೇ ಕನ್ಸೆಷನ್ ಕೊಡದೇನೆ ಇದೊಂದು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ, ಬಡವರಿಗೆ ಮತ್ತು ಸಾಮಾನ್ಯ ಜನರಿಗಾಗಿ ಪ್ರಾರಂಭ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಒಂದು ಬಹಳ ಅಚ್ಚುಕಟ್ಟಿನಿಂದ ಇದನ್ನ ಬೆಳೆಸಿ ಒಳ್ಳೆ ಒಂದು ಬಿಲ್ಡಿಂಗು ಮಾಡಿ, ಆಮೇಲೆ ಅದರ ಸಾಧನೆ ಅದರ ಬಿಲ್ಡಿಂಗಲ್ಲ, ಅದರ ಸಾಧನೆ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ, ಅವರು ತೆಗೆದುಕೊಂಡಿರ್ತಕ್ಕಂಥ ಗೋಲ್ಡ್ ಮೆಡಲ್ ಆಗಿರ್ಬೋದು, ಅವರು ಪಡ್ಕೊಂಡಿರ್ತಕ್ಕಂಥ ಅಂಕಗಳಾಗಿರ್ಬೋದು ಮತ್ತು ಇಡೀ ಕಲ್ಯಾಣ ಕರ್ನಾಟಕಕ್ಕೇನೆ ಒಂದು ಮಾದರಿಯ ರೀತಿಯಲ್ಲಿ ಈ ಒಂದು ಶಾಲೆ ಬೆಳೆದು ಬಂದಿದೆ. ಇದು ಖಂಡಿತವಾಗಿಯೂ ಕೂಡ ಬಹಳ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಸಂಸ್ಥೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಇವತ್ತು ಬಸವರಾಜ್ ಪಾಟೀಲ್ ಸೇಡಂ ಅವರು ಅನೇಕ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಅವರು ಕೂಡ ಒಂದು ನಿಸ್ವಾರ್ಥ ಭಾವದಿಂದ ಸಾಮಾನ್ಯ ಜನರಿಗಾಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲ ಗೆಳೆಯರು ಸೇರಿ ಈ ರೀತಿಯಾಗಿ ಒಂದು ತ್ಯಾಗ ಭಾವದಿಂದ, ನಿಸ್ವಾರ್ಥ ಭಾವದಿಂದ ಮಾಡಿರ್ತಕ್ಕಂಥ ಇದು ಕೆಲಸ, ಇದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮತ್ತು ಇಂಥ ಸಂಸ್ಥೆಗಳು ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು. ನಮ್ಮ ಜನರು, ಯಾಕಂದ್ರೆ ಸರ್ಕಾರ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸಾರಿ ನಾವು ಯಾವುದೇ ಸರ್ಕಾರ ಇರಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿವೆ. ಅದು ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಬಡವರ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಸಾವಿರಾರು ಕೋಟಿ ಹಣನ ಖರ್ಚು ಮಾಡ್ತಾ ಇದ್ದೀವಿ. ಅನೇಕ ಶಾಲೆಗಳನ್ನು ತೆರೆದಿದ್ದೀವಿ ಮತ್ತು ಎಲ್ಲ ರೀತಿಯ ಪ್ರಯತ್ನ ಮಾಡಿದಾಗಿಯೂ ಕೂಡ ನಾವು ಶಾಲೆಗಳನ್ನು ಮಾಡಿ ವ್ಯವಸ್ಥೆ ಮಾಡಿರಬಹುದು. ಆದರೆ ನಮಗೆ ಗುಣಮಟ್ಟದ ಶಿಕ್ಷಣ ಇನ್ನೂವರೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಕಷ್ಟ. ಆದಾಗ್ಯೂ ಕೂಡ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಅಥವಾ ಯಾವುದೇ ತಮ್ಮ ಲಾಭಕ್ಕಾಗಿ ಪ್ರಯತ್ನ ಮಾಡದೇನೆ ಒಂದು ನಿಸ್ವಾರ್ಥ ಭಾವದಿಂದ ಏನು ಈ ಕೆಲಸ ಮಾಡಿದ್ದಾರೆ, ಇದು ಬಹಳ ಶ್ಲಾಘನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ನಾನು MN ಪಾಟೀಲ್ ಅವರಿಗೆ, ಅರುಣ್ ಪಾಟೀಲ್ ಅವರಿಗೆ ಮತ್ತು ಅವರೆಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಒಂದು ಒಳ್ಳೆಯ ಕೆಲಸ ತಾವು ಮಾಡಿದ್ದೀರಿ ಮತ್ತು ನಮ್ಮ ಸರ್ಕಾರದ ಸಂಪೂರ್ಣ ಬೆಂಬಲ ಮುಂದೆ ಬರ್ತಕ್ಕಂಥ ಯಾವ್ಯಾವ, ನಾನು ಅದೇ ಹೇಳಿದೆ ಅವ್ರಿಗೆ, ಇನ್ನೂ ಬೇರೆ ಬೇರೆ ನೀವು ಇದು ಪ್ರಾರಂಭ ಮಾಡ್ಬೋದು ಕೋರ್ಸಸ್ಸು, ಅದು ಪ್ರೊಫೆಷನಲ್ ಕೋರ್ಸಸ್ ಆಗಿರ್ಬೋದು ಮತ್ತು ಅದು ಬೇರೆ ಬೇರೆ
ನೀವು ಶಾಲಾ ಕಾಲೇಜ್ಗಳನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗಿ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಅವರಿಗೆ ಹೇಳಿದ್ದೀನಿ. ಮತ್ತು ಇದಲ್ಲದೆ ಯಾಕಂದರೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಮಾಹಿತಿ ಇದ್ದಿದ್ರೆ ಖಂಡಿತವಾಗಿ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡ್ತಿದ್ವಿ. ಯಾಕಂದರೆ ಸರ್ಕಾರದ ಅದೇ MLA ಗ್ರ್ಯಾಂಟು, MP ಗ್ರ್ಯಾಂಟು, ಬೇರೆ ಬೇರೆ ಸರ್ಕಾರದಿಂದ ಅನುದಾನ ಕೊಡಿಸ್ಲಿಕ್ಕೇನು ಕೂಡ ಮುಂದಿನ ದಿನಗಳಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಈ ಸಂಸ್ಥೆಗೆ ಅಂತಕ್ಕಂಥದ್ದು ನಾನು ಇಲ್ಲಿನ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಇದೊಂದು ಮಾದರಿಯಾಗಿದೆ. ಯಾವ ರೀತಿಯಾಗಿ ನಾವು ಕಮ್ಮಿ ಖರ್ಚಿನಲ್ಲಿ ಕಮ್ಮಿ ಫೀಸ್ ತೆಗೆದುಕೊಂಡು ಒಂದು ಒಳ್ಳೆಯ ಗುಣಮಟ್ಟದ ಶಾಲೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಮಕ್ಕಳು ಕನ್ನಡ ಮಾಧ್ಯಮ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಓದಿ ನಾವು ಮುಂದೆ ಬರ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದರೆ ಇದು ಏನು ಪ್ರತಿಬಿಂಬಿಸ್ತದೆ ಅಂತಂದರೆ, ನಮ್ಮ ಭಾಗದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ. ನಮ್ಮ ಮಕ್ಕಳಲ್ಲಿ ಯಾವುದೇ ಪ್ರತಿಭೆಗೆ ಕೊರತೆ ಇಲ್ಲ. ಅವರಿಗೆ ಸರಿಯಾಗಿರ್ತಕ್ಕಂಥ ಅವಕಾಶಗಳು ಸಿಗಬೇಕಷ್ಟೇ. ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದೆ. ನಾವು ಯಾವ ರೀತಿ ಈ ಶಾಲೆ ನಡ್ಕೊಂಡು ಬಂದಿದೆ ಆ ರೀತಿ ಶಾಲೆಗಳಲ್ಲಿ ವಾತಾವರಣ ಇರಬೇಕು. ಆ ರೀತಿ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ನಮ್ಮ ಮಕ್ಕಳು ಯಾರಿಗಿಂತನೂ ಕಮ್ಮಿ ಇಲ್ಲ ಅಂತಕ್ಕಂಥದ್ದು ಇದೊಂದು ಎಕ್ಸಾಂಪಲ್ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆಗೆ ಮುಂದೆ ಎಲ್ಲ ರೀತಿಯ ಬೆಂಬಲ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಯಾವಾಗ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರನ್ನ ಪ್ರೋತ್ಸಾಹ ಮಾಡಿದರೆ ಸಮಾಜದಲ್ಲಿ ಅದರಿಂದ ಜನರು ಪ್ರೇರಣೆ ಆಗಿ ಖಂಡಿತವಾಗಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ದೃಢ ನಂಬಿಕೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಕ ನುಡಿಗಳನ್ನು ಆಡಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರುವಂತಹ ಪೂಜ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಶ್ರೀ ಮಾನ್ಯ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ಮುತ್ಯಾನ ಬಬ್ಲಾತ್ ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಇವರಿಗೆ ಧನ್ಯವಾದಗಳು ಎಲ್ಲರಿಗೂ. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಸರ್ ಗುರುಗಳ ಪಾದಗಳಲ್ಲಿ ವಂದಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರವರೇ, ಜೊತೆಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ ಆದರಣೀಯ MN ಪಾಟೀಲ್ ಮತ್ತು ಆಡಳಿತ ವರ್ಗದ ಎಲ್ಲ ಸದಸ್ಯರೇ, ಜೊತೆಯಲ್ಲಿ ವೇದಿಕೆ ಮೇಲೆ ಆಮಂತ್ರಿತ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವರಿಗೆ ಸಮಾನವಾದಂಥ ಪ್ರೀತಿಯ ಮಕ್ಕಳೇ, ತಂದೆ ತಾಯಂದಿರೇ, ಆಮಂತ್ರಿತರೇ, ಎಲ್ಲರಿಗೂ ನಮಸ್ಕಾರ. ಈ ಶಾಲೆಯ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ತಂದಿದೆ. ಈ ಶಾಲೆ ಪ್ರಾರಂಭವಾದಾಗಿನಿಂದ MN ಪಾಟೀಲರ ಮುಖಾಂತರ ಒಂದೆರಡು ಸಲ ಈ ಶಾಲೆಗೆ ಬಂದು ಪ್ರಾರಂಭದಲ್ಲಿ ನಾನಿಲ್ಲಿ ಭಾಗವಹಿಸಿದ್ದೇನೆ. ಇವತ್ತು 25 ವರ್ಷದಲ್ಲಿ ಇದು ಕಂಡುಕೊಂಡಿರ್ತಕ್ಕಂಥ ಭೌತಿಕ ಮತ್ತು ಆಂತರಿಕ ಬೆಳವಣಿಗೆ ಎರಡೂ ತುಂಬ ಉತ್ತಮವಾಗಿದೆ ಅಂತ ತುಂಬ ಆನಂದದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ, ಈಗಾಗಲೇ ಅವರು 20 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಮುಂದಿನ 25 ವರ್ಷದ ಯೋಜನೆಯನ್ನು ರೂಪಿಸಬೇಕು. 25 ವರ್ಷದಲ್ಲಿ ಈ ಸಂಸ್ಥೆ ಯಾವ ರೂಪ ಕಾಣಬೇಕು ಅಂತ
ಆಡಳಿತ ಮಂಡಳಿಯವರು ತಮ್ಮ ಯೋಜನೆಯನ್ನು ರೂಪಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಂದೆ, ತಾಯಿ ಮತ್ತು ದೇವರಿಗೆ ಸಮಾನವಾದ ಮಕ್ಕಳಲ್ಲಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ನನ್ನದೊಂದು ಪ್ರಾರ್ಥನೆ ಇದೆ. ನಮ್ಮ ಶಾಲೆಗಳಲ್ಲಿ ಮಕ್ಕಳ ಗುಣಗಳ ಸನ್ಮಾನವಾಗಬೇಕೇ ಹೊರತು ಅಂಕದ ನಂಬರಿನ ಸನ್ಮಾನ ಆಗಬಾರದು. ಇವತ್ತು ನಮ್ಮ ತಲೆ ಕೆಟ್ಟು ಹೋಗಿದೆ. ನಾವು ಇಷ್ಟನೇ ರ್ಯಾಂಕ್ ಬಂದೀವಿ, 100ಕ್ಕೆ 100 ಬಂದೀವಿ. ಆದರೆ ಮಕ್ಕಳು ಮನುಷ್ಯರೇ ಆಗದೇ ಇದ್ದರೆ ಈ ಶಿಕ್ಷಣಕ್ಕೆ ಬೆಲೆ ಇಲ್ಲ. ಇದು ಮೊದಲನೇ ಮಾತು. ಅದಕ್ಕಾಗಿ ತಂದೆ ತಾಯಂದಿರು ಮಕ್ಕಳು ಗುಣವಂತರನ್ನಾಗಿ ಮಾಡಿಕೊಳ್ಳಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ಸಂಸ್ಥೆಯವರು ಸಹ ಸಹಕಾರ ನೀಡಬೇಕು ಅಂತ ವಿನಂತಿ. ಗುಣ ಬರಬೇಕಾದರೆ ಮಕ್ಕಳಲ್ಲಿ ಒಂದು ವಿಶಿಷ್ಟ ಮಾತನ್ನು ಹೇಳಬೇಕು. ಮಕ್ಕಳಿಗೆ ಕೊಡುವುದನ್ನು ಕಲಿಸಬೇಕೇ ಹೊರತು ಬೇಡುವುದನ್ನು ಕಲಿಸಬಾರದು. ಅನೇಕರು ಇಲ್ಲಿ ತಾಯಂದಿರಿ ಕೂತಿದ್ದೀರಿ ನೀವು. ನಾನು ಸಣ್ಣ ಮಗುವಾಗಿದ್ದಾಗ ನಮ್ಮ ತಾಯಿ ನಮ್ಮ ಮನೆಗಿನ ಹಿರಿಯ ಹೆಣ್ಮಕ್ಕಳು ಭಿಕ್ಷುಕನಿಗೆ ರೊಟ್ಟಿ ಕೊಡ್ಲಿಕ್ಕೆ, ನಾಯಿಗೆ ಚೂರು ರೊಟ್ಟಿ ಹಾಕಲಿಕ್ಕೆ, ಒಬ್ಬ ಗಂಗೆತ್ತಿ ತಗೊಂಡು ಬಂದರೆ ಹಳೆ ಬಟ್ಟೆ ದಾನ ಮಾಡಲಿಕ್ಕೆ, ಅಂದರೆ ತಾಯಂದಿರು ಕೊಡುವುದನ್ನು ಕಲಿಸಿದರು. ಆದರೆ ಇವತ್ತೇನಾಗಿದೆ ಅಂದರೆ ಬೇಡುವವರ ಸಂಖ್ಯೆ ಹೆಚ್ಚಾಗಿದೆ, ಕೊಡುವವರು ಯಾರೂ ಇಲ್ಲ. ಹೀಗಾಗಿ ಒಂದೇ ಒನ್ ವೇ ಟ್ರಾಫಿಕ್ ಆಗಿದೆ. ಶಾಲಿ ಕಲಿಯೋದಂದ್ರೆ ನೌಕರಿ ಮಾಡೋದಕ್ಕಂತ ತಿಳ್ಕೊಂಡಿದ್ದಾರೆ. ನೋ ನೋ ನೋ, ಶಾಲಿ ಕಲಿಯೋದು ನೌಕರಿಗಾಗೋದಕ್ಕಲ್ಲ. ಶಾಲಿ ಕಲಿಯೋದು, ವಿದ್ಯೆ ಕಲಿಯೋದು ಜ್ಞಾನಕ್ಕಾಗಿ, ಬುದ್ಧಿಗಾಗಿ, ತಿಳುವಳಿಕೆಗಾಗಿ. ಒಮ್ಮೆ ನಮಗೆ ಬೆಳಕು ಸಿಕ್ತಂದ್ರೆ ಎಲ್ಲಿ ಹೋಗಬೇಕು ನಾವೇ ನಿರ್ಣಯ ಮಾಡ್ತೀವಿ. ಅದರ ಬದಲಾಗಿ ಸಣ್ಣ ಮಕ್ಕಳಿದ್ದಾಗಲೇ ಇನ್ನು ಅವರಲ್ಲಿ ಏನು ಸ್ವಭಾವ ಇದೆ. ಒಬ್ಬ ಮಗುವಿಗೆ ಕ್ರಿಕೆಟ್ದಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಒಬ್ಬ ಮಗುವಿಗೆ ಹಾಡಿನಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಒಬ್ಬ ಮಗುವಿಗೆ ಸಂಗೀತದಲ್ಲಿ ಇರಬಹುದು, ಒಬ್ಬ ಮಗನಿಗೆ ಮೆಕ್ಯಾನಿಕ್ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಬಹುದು. ಆದರೆ ನಾವು ಬಲಾತ್ಕಾರವಾಗಿ ನಮಗೆ ಬೇಕಾಗಿದ್ದನ್ನು ಮಕ್ಕಳಿಗೆ ಮಾಡಲಿಕ್ಕೆ ಹೋಗ್ತೇವೆ. ಇದರ ಪರಿಣಾಮವಾಗಿ ಯಾವ ಮಟ್ಟಕ್ಕೆ ಮಕ್ಕಳು ಬೆಳಿಬೇಕು ಅವರು ಬೆಳೆಯೋದಿಲ್ಲ. 10ನೇ ಕ್ಲಾಸಿನವರೆಗೆ ಮಕ್ಕಳ ತಲೆಯಲ್ಲಿ ಏನನ್ನೂ ತುಂಬಬೇಡಿ. 10ನೇ ಕ್ಲಾಸ್ ಆದಮೇಲೆ ಅಷ್ಟು ವರ್ಷದಲ್ಲಿ ಮಗುವಿನ ಗುಣ ಸ್ವಭಾವವನ್ನು ತಿಳಿದುಕೊಂಡು ಅವರ ಬೆಳವಣಿಗೆಗೆ ನಾವು ಚಿಂತೆ ಮಾಡಿದರೆ ತುಂಬ ಉತ್ತಮವಾಗುತ್ತದೆ. ಅದಕ್ಕಾಗಿ ನಾನು ಮತ್ತೆ 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 ತಾಯಂದಿರಲ್ಲಿ, ತಂದೆಯರಲ್ಲಿ, ದೇವರಿಗೆ ಸಮಾನವಾದ ಮಕ್ಕಳಲ್ಲಿ, ಆಡಳಿತ ಮಂಡಳಿಯವರಲ್ಲಿ ಇನ್ನು ಮುಂದೆ ನಮ್ಮ ಮಕ್ಕಳನ್ನು ಬೆಳೆಸುವಾಗ ನಮ್ಮ ಮಕ್ಕಳು ಜಗತ್ತಿಗೆ ಕೊಡುವವರಾಗಬೇಕೇ ಹೊರತು ಕೈ ಚಾಚಿ ಬೇಡುವವರಾಗಬಾರದು. ಇಂಥ ಒಂದು ಪ್ರತಿಜ್ಞೆ ಮಾಡಿದರೆ ಆವಾಗ ಮಾತ್ರ ತಾಯಿ ಭಾರತ ಮಾತೆ ಜಗನ್ಮಾತೆ ಆಗಲಿಕ್ಕೆ ಸಾಧ್ಯ ಇದೆ. ಅಂಥ ಎತ್ತರದ ವಿಚಾರದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನು ಮುಗಿಸಿ ಸ್ವರ್ಣ ಜಯಂತಿಯ ಕಡೆಗೆ ದಾಪುಕಾಲು ಹಾಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶಿಕ್ಷಣ ಸಂಸ್ಥೆ ಅನ್ನೋದು ಬರೀ ಅಂಕಗಳಷ್ಟೇ ಅಲ್ಲ, ಮೌಲ್ಯಗಳ ಒಂದು ವಿಶೇಷವಾದಂಥ ಸ್ಥಳ ಆಗಬೇಕು. ಮೌಲ್ಯಗಳಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಸಿಗುವಂತಾಗಲಿ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೆ ಧೈರ್ಯ ಮೊದಲಿಗೆ ಬೆಳೆಯಲಿ ಅನ್ನುವಂಥ ಮಾತನಾಡಿರುವಂತಹ ಬಸವರಾಜ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದ. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಇನ್ನೋರ್ವ ಅತಿಥಿಗಳು ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಿಲೇನಿಯಂ ಶಾಲೆಯ 25ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಈ ಬೆಳ್ಳಿ ಹಬ್ಬವನ್ನು ಆಚರಣೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಮಧ್ಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮಪೂಜ್ಯರಾದಂತಹ ಶ್ರೀ ಚೌಡಾಪುರ ಮಠದ ಪರಮಪೂಜ್ಯರಾದಂತಹ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ಚರಣಕ್ಕೆ ನಮಸ್ಕರಿಸಿ
ವೈದ್ಯಕೀಯ ಶಿಕ್ಷಣ ಸಚಿವರು, ಸಜ್ಜನ ರಾಜಕಾರಣಿಗಳು, ಸೋದರ ಸಮಾನರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಣ್ಣವರೇ, ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರಿಗೂ ಕೂಡ ರಾಜಕಾರಣಿಗಳು ಯಾವ ರೀತಿಯಾಗಿ ಇರಬೇಕು ಅಂತನ್ಲಿಕ್ಕೆ ಒಂದು ಮಾದರಿಯಾಗಿ ಇವತ್ತು ತಮ್ಮ ಜೀವನವನ್ನು ನಡೆಸಿರುವಂಥ ಅಣ್ಣ ಬಸವಣ್ಣವರ ಹೇಳಿರುವಂಥ ವಚನವನ್ನು ತಮ್ಮ ಮೈಯಲ್ಲಿ ಗುರುತಿಸಿ ಅದನ್ನು ನಿಜವಾಗ್ಲೂ ಆ ರೀತಿಯಾದಂಥ ಬದುಕನ್ನು ನಡೆಸಿರುವಂಥ ಹಿರಿಯರಾದಂಥ ಹಿಂದಿನ ರಾಜ್ಯಸಭಾ ಸದಸ್ಯರಾದಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಸರ್ ಅವರೇ, ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಎನ್ ಪಾಟೀಲ್ ಸರ್ ಅವರನ್ನು ಮೊದಲುಗೊಂಡು ನಮ್ಮ ಅರುಣ್ ಪಾಟೀಲ್ ಸರ್ ಅವರು, ಶ್ರೀಶೈಲ್ ಗೂಳಿ ಸರ್ ಅವರು, ಬೆಣ್ಣೂರು ಸರ್ ಅವರು, ನಮ್ಮ ಸಂತೋಷ್ ಪಾಟೀಲ್ ಅವರು, ಅನೇಕ ಜನ ಇವತ್ತು ಅವ್ರ ತಂಡದಲ್ಲಿರುವಂಥ ಎಲ್ಲ ಸದಸ್ಯರೇ, ಸೇರಿರುವಂಥ ತಾಯಂದ್ರೆ, ಹಿರಿಯರೇ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ಇವತ್ತು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಈ ಮಿಲೇನಿಯಂ ಶಾಲೆಯ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ನೋಡಿ ನನಗೆ ಬರುವಂಥ ಮುಂದೆ ಶಾಲೆ ಹೆಸರು ಏನು ಮಿಲೇನಿಯಂ ಅಂತಿದೆ, ಬರುವಂಥ ಮಿಲೇನಿಯಂ ಅಂತಂದರೆ 1000 ವರ್ಷ ಇರುವಂಥ ಕಾಲಕ್ಕೆ ಇವತ್ತು ಮಿಲೇನಿಯಂ ಅಂತ ಹೇಳಿ ಕರೀತಾರೆ. ಇವತ್ತು ಅದರಲ್ಲಿ 25 ವರ್ಷ ನಮ್ಮ ಮಿಲೇನಿಯಂ ಶಾಲೆಯ 25 ವರ್ಷ ಆಗಿದೆ. ಮುಂದೆ ಬರುವಂಥ ಒಂದು ಮಿಲೇನಿಯಂವರೆಗೂ ಈ ಶಾಲೆ ಇದ್ದು ಇವತ್ತು ಈ ಭಾಗದ ಜನರ ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ಇವತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಸರ್ಕಾರ ಇತ್ತೀಚೆಗೆ ದಿನಗಳಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಅದನ್ನು ಘೋಷಣೆ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ಮಿಲೇನಿಯಂ ಶಾಲೆಯ ಆಡಳಿತ ಮಂಡಳಿಯದವರು ಹಿಂದೆ 25 ವರ್ಷದ ಕಾಲ ಹಿಂದೆನೇ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತನ್ನುವ ಒಂದು ಸಂಘವನ್ನ ಸ್ಥಾಪನೆಯನ್ನ ಮಾಡಿ ಇವತ್ತಿನ ದಿವಸ ಅವರು ಈ ಒಂದು ಮಿಲೇನಿಯಂ ಶಾಲೆಯನ್ನ ಮಾಡಿರುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ. ಇವತ್ತಿನ ದಿವಸ ಅಂದರೆ ಅವರು ವಿಷನ್ ಹಿಂದೆನೂ ಕೂಡ ಇವತ್ತು ನಮ್ಮ ಭಾಗದ ಬಗ್ಗೆ ಅವರು ಸರಿಯಾಗಿ ಅರ್ಥಕೊಂಡು ಮುಂದೆ ಬೇಕಾಗಿರುವಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಒಂದು ತಂಡವಾಗಿ ಮಾಡಿಕೊಂಡು ಇವತ್ತು ಬಹಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಪಾಟೀಲ್ ಜಿ ಅವರು, ಬಸವರಾಜ್ ಪಾಟೀಲ್ ಜಿ ಅವರು ಹೇಳ್ದಂಗೆ ಇವತ್ತು ಬಹಳ ಕಡಿಮೆ ಫೀಸ್ನಲ್ಲಿ ಹೇಗಾಗಿದೆ ಅಂತಂದರೆ ಶಿಕ್ಷಣ ಕ್ಷೇತ್ರ ಒಂದು ಉದ್ಯಮ ಥರ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಮಿಲೇನಿಯಂ ಶಾಲೆಯ ಆಡಳಿತ ಮಂಡಳಿಯದವರು ಯಾವುದೇ ಹೆಚ್ಚು ದರವನ್ನು ತಗೊಳ್ಳಾರದೆ ಬಹಳ ಕಡಿಮೆ ಫೀಸ್ ಇಟ್ಟು ಇವತ್ತು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು ಮಾಡಿದ್ದಾರೆ ಅಂತಂದರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಇನ್ನೊಮ್ಮೆ ತಾವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬಹಳ ಆತುರದಿಂದ ಕಾಯ್ತಾ ಇದ್ದೀರಿ. ಹೀಗಾಗಿ ಜಾಸ್ತಿ ಮಾತನಾಡದೆ ನನಗೂ ಕೂಡ ಬಹಳ ಪ್ರೀತಿಯಿಂದ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಇವತ್ತು ನಮಗೆ ಪ್ರತಿ ವರ್ಷನೂ ಕೂಡ ಕರೆದು ನನಗೆ ಸನ್ಮಾನ ಮಾಡಿ ಗೌರವವನ್ನು ಕೊಡುವಂಥದ್ದು. ನಾವು ಕೂಡ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅವರು ಯಾವುದೇ ಅಪೇಕ್ಷೆಯನ್ನು ಮಾಡದೆ ವೈಯಕ್ತಿಕವಾಗಿ ಅವರ ಹಣದಿಂದ ಇವತ್ತು ಈ ಸಂಸ್ಥೆಯನ್ನು ಬೆಳೆಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಆ ಭಗವಂತ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಮಾತನಾಡಿರುವಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಮಾನೀಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಕಾರ್ಯಕ್ರಮವನ್ನು ಕುರಿತು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. भारत माता की बोलो, भारत माता की. ಆರಾಧ್ಯ ಗುರುವರನ್ನ ಮಂದಿರದಲ್ಲಿ ಸ್ಮರಿಸಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಯ ರಜತ ಮಹೋತ್ಸವದ 2ನೇ ದಿನದ ಇಂದಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೂ ದರ್ಶನವನ್ನು ನೀಡಿರ್ತಕ್ಕಂಥ ಬಬಲಾದಿಯ ಪರಮ ಪೂಜ್ಯರಲ್ಲಿ ವಂದಿಸಿ ಈ ಕಾರ್ಯಕ್ರಮವನ್ನು ತಮ್ಮ ಲಿಂಗ ಹಸ್ತದಿಂದ ಉದ್ಘಾಟಿಸಿ ಈ ಸಂಸ್ಥೆಯ ಕೊಡುಗೆಯನ್ನು ಕೊಂಡಾಡಿದಂಥ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು
ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಜಿ ಅವರೇ, ಇದೀಗ ತಾನೇ ಮಾತನಾಡಿ ನಿರ್ಗಮಿಸತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂ ಅವರೇ, ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರು ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಪಾಟೀಲ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅರುಣ್ಕುಮಾರ್ ಪಾಟೀಲ್ ಅವರೇ, ಇನ್ನುಳಿದ ಯಾವತ್ತು ಈ ಸಂಸ್ಥೆಯ ಆಡಳಿತ ಮಂಡಳಿ ವರ್ಗದವರೇ, ಜೊತೆಗೆ ಶಿಕ್ಷಕ ವೃಂದದವರೇ, ಸೇರಿರ್ತಕ್ಕಂಥ ಎಲ್ಲ ಪಾಲಕರೊಂದೇ ಹಾಗೂ ಮುದ್ದು ಮಕ್ಕಳೇ, ಇಲ್ಲಿ ಯಾರಿಗೂ ಇಲ್ಲಿ ಲಕ್ಷ್ಯ ಇಲ್ಲ. ಈ ಹುಡುಗರಂತರು ಬಿಡ್ರಿ, ಎದರು ಕುಂತು ಸೀಟಿ ಹೊಡ್ಯಾಕತ್ತಾನ ಹುಡುಗ, ಜಲ್ದಿ ಮುಗಿಸ್ರಿ ಅಂತ. ನೀವು ನಿಮ್ಮ ಮಕ್ಕಳದ್ದು ಡ್ಯಾನ್ಸ್ ಯಾವಾಗ ಚಾಲು ಆಗ್ತದೆ ಅಂತ ಹೇಳಿ 9ಕ್ಕೆ ಬಂದು ಕುಂತೀರಿ. ಯಾಕಂದ್ರೆ ನಿನ್ನೆ ಹೋದವ್ರು ಹೇಳ್ಯಾರ, ಏನು ಹೇಳ್ಯಾರ ಅಂದ್ರೆ ಅಲ್ಲಿ ಜಾಗ ಸಾಲಲ್ಲ, ಜಲ್ದಿ ಹೋಗಿ ಕೂಡ್ರಿ ಅಂತ ಹೇಳ್ಯಾರ. ಅದಕ್ಕೆ ನೀವು ಜಲ್ದಿ ಬಂದು ಕುಂತೀರಿ. ನನಗೂ ಒಂದು ಚಿಂತೆ ಅದ, ನಿಮಗೂ ಒಂದು ಚಿಂತೆ ಅದ, ವೇದಿಕೆ ಮೇಲೆ ಕುಂತಿರತಕ್ಕಂಥ ಎಲ್ಲರಿಗೂ ಒಂದೊಂದು ಚಿಂತೆ ಅದ. ಆದರೆ 25 ವರ್ಷಗಳ ಹಿಂದೆ 20 ಜನ ತಮ್ಮ ಸಹಪಾಠಿಗಳನ್ನು, ಗೆಳೆಯರನ್ನು ಒಳಗೊಂಡು ತಾವೇನು ಅನುಭವಿಸಿರ್ತಕ್ಕಂಥ ಶಿಕ್ಷಣ ಪಡಿಲಿಕ್ಕೆ, ಶಿಕ್ಷಣ ಮುಗಿಸ್ಲಿಕ್ಕೆ ತಾವೇನೆಲ್ಲ ಕಷ್ಟಪಟ್ರಲ್ಲ, ಆ ಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ ಆಗಬಾರದು ಅಂತ ತಿಳ್ಕೊಂಡು ಆ 20 ಜನ ಗೆಳೆಯರು ಸೇರಿ ಮಾಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇವತ್ತು ನಿರಂತರವಾಗಿ 25 ವರ್ಷಗಳನ್ನು ಪೂರೈಸಿದೆ ಅಂದರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. 20 ಜನ ಮಿಲೇನಿಯಂ ಸ್ಕೂಲ್ ಮಾಡ್ಯಾರಲ್ಲ, ಅವರು ಮಿಲೇನಿಯರ್ ಯಾರದ? ಅವ್ರೇನು 20 ಜನ ಸೇರ್ಕೊಂಡು ಮಾಡಿರಲ್ಲ, ಎಲ್ಲರೂ ಮಿಲೇನಿಯರ್ ಯಾರ? ರೊಕ್ಕದಿಂದ ಅಲ್ರಿ ಸರ್, ಮತ್ತು ಆಮೇಲೆ ಏನಾರ ಅಂದಿರಿ ನಾನು. ದೇ ಆರ್ ಮಿಲೇನಿಯರ್ ಬೈ ಹಾರ್ಟ್, ದೇ ಆರ್ ಮಿಲೇನಿಯರ್ ಬೈ ದೇರ್ ವರ್ಕ್. ಹಂಗ ಯಾಕಂದ್ರೆ 20 ಜನ ಅವ್ರೇನು ಕೂಡಿ ಸುಮಾರು 40ರಿಂದ 50 ವರ್ಷದ ಗೆಳೆತನ ಅವ್ರದ್ದೆಲ್ಲ. 50 ವರ್ಷದ ಗೆಳೆತನ ಕಾಪಾಡ್ಕೊಂಡು ಹೋಗೋದು ಬಹಳ ದೊಡ್ಡ ಚಾಲೆಂಜಿಂಗ್. ಈಗಿನ ದಿನಮಾನದೊಳಗೆ ಮುಂಜಾನೆ ಒಬ್ಬ ಫ್ರೆಂಡ್ ಇರ್ತಾನ, ಮಧ್ಯಾಹ್ನ ಒಬ್ಬ ಇರ್ತಾನ, ಸಂಜೆಗೆ ಒಬ್ಬ ಇರ್ತಾನೆ. ಮುಂಜಾನೆ DP ಮತ್ತೊಬ್ರದ್ದು ಇಟ್ಟಿರ್ತಾನೆ, ಮತ್ತೊಬ್ರದ್ದು ಮಧ್ಯಾಹ್ನ ಇಟ್ಟಿರ್ತಾನೆ, ಇನ್ನೊಬ್ರದ್ದು ರಾತ್ರಿ ಇಡ್ತಾನೆ. ಅಂಥ ದಿನಮಾನಗಳದೊಳಗೆ 25 ವರ್ಷ ಅಲ್ಲ, ಸುಮಾರು 50 ವರ್ಷಗಳಿಂದ ತಮ್ಮ ಗೆಳೆತನವನ್ನು, ಯಾಕಂದರೆ ಯಾರು ಒಬ್ಬರು ನೋಡಿ ಒಬ್ಬರು ಯಾರು ಹೊಟ್ಟೆ ಕಿಚ್ಚು ಪಟ್ಟಿಲ್ಲ, ಅವರು ಒಬ್ಬರು ನೋಡೊಬ್ರು ಯಾರು ಜಗಳಾಡಿಲ್ಲ. ಅವರು ನೀವೆಲ್ಲ ಭಾಳ ಹೆಣ್ಮಕ್ಳು ಕುಂತೀರಿ, ಒಂದು ಸಣ್ಣ ಕತೆ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಹೊಟ್ಟೆ ಕಿಚ್ಚು ಅನ್ನೋದು ಹೆಂಗಿರ್ತದ? ಗಂಡ ಹೆಂಡತಿಗೆ ಒಂದೇ ಒಂದು ಹೆಣ್ಮಗಳಿದ್ಲು. ಹತ್ತಿರದ ಊರಿಗೆ ಸಂಬಂಧ ಬೆಳೆಸಿ ಮಗಳಿಗೆ ಕೊಟ್ಟಿದ್ರು. ಮಗ ನೀವೆಲ್ಲ ಕರ್ಕೊಂಬರ್ತೀರಲ್ಲ ಮದುವೆ ಆದಮೇಲೆ, ಹಳೆಯಾಗ ಮನೆ ತುಂಬಿಸೋದು ಅಂತೀರಲ್ಲ ನೀವೆಲ್ಲ, ಹಂಗೆ ಮಗ ಹಳೆಯ ಬಂದಿದ್ದ. ಈ ಅತ್ತಿ ಮಾವ ಅತ್ತಿ ಕೈಯಾಗಿದ್ದ. ಆಕೆ ಹೇಳಂದ್ರೆ ಹೇಳ್ತಿದ್ದ, ಕೂಡವ್ರು ಕೂಡ್ತಿದ್ದ. ಅವನಿಗೆ ಅಷ್ಟೇ, ನೀ ಅದು ಮಾಡು ಇದು ಮಾಡು ಅಂದ್ರೆ ಹೆಚ್ಚಿನ ಪ್ರೀತಿ ಆಕೆ ತೋರಿಸ್ತಿದ್ದಿಲ್ಲ. ಇವನು ಆಕಿನಾದ್ರೆ ಏನೂ ಮಾಡೋಕ್ಲೇ ಇದ್ದಿದ್ದಿಲ್ಲ ಪಾಪ. ಹಂಗೆ ಹಳೆಯ ಬಂದನಂತ ಹೇಳಿ ಆಗಿನ ದಿನಮಾನದೊಳಗೆ ಹುಗ್ಗಿ, ಕರಿಗಡುಬ, ಕುರುಡಿಗಿ ಏನೇನು ಎಲ್ಲ ಚಲೋ 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 ಅಡಿಗೆ ಮಾಡಿ ಹಳೆಯಾಗ 3 ಹೊತ್ತು ಉಣಿಸಿದ್ಲು. ಇವ ಇದ್ನಲ್ಲ, ಅವನಿಗೆ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಬಿಟ್ಟರೆ ಮತ್ತೇನು ಕೊಡ್ತಿದ್ದಿಲ್ಲ ಆಕಿ. ಹಳೆಯಾಗ ಇಷ್ಟೆಲ್ಲ ಬಿಸಿ ಬಿಸಿ ಅಡಿಗೆ ಮಾಡೋದು ನೋಡಿ, ಹುಗ್ಗಿ ಮಾಡೋದು ನೋಡಿ, ಹೋಳಿಗೆ ಮಾಡೋದು ನೋಡಿ ಇವನು ಹೊಟ್ಟೆ ಕಿಚ್ಚಿಬಿತ್ತು. ಇವನಿಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ರಾತ್ರಿ ಮನೆಯೊಳಗೆ 2 ರೂಮ್ ಇದ್ದವು. ನೀ ಹೊರಗೆ ಮಕ್ಕೋ ಅಂದ್ಲಕ್ಕಿ. ನಾವೊಂದು ರೂಮ್ನಾಗ ಮಕ್ಕೋತೀನಿ, ಹಳೆಯ ಒಂದು ರೂಮ್ನಾಗ ಮಕ್ಕೋಲಿ, ನೀವು ಹೊರಗೆ ಮಲಗ್ರಿ ಅಂದ.
ಆಯಿತು ಅಂದರು. ಈಕೆ ಏನಿದ್ಲಲ್ಲ ಇವನಿಗೆ ಇಷ್ಟು ಟಾರ್ಚರ್ ಕೊಟ್ಟಿದ್ಲು. ಏನು ಟಾರ್ಚರ್ ಕೊಟ್ಟಿದ್ರು ಅಂದ್ರೆ ಪುರಾಣಕ್ಕೆ ಹೋಗಿದ್ಲು ಪಾಪ. ಪುರಾಣ ಸ್ವಾಮಿಗಳು ನಮ್ಮಂಥವ್ರು ಸುಮ್ಮ ಕೊಡ್ಬೇಕಲ್ಲ. ಏನು ಹೇಳಿದ್ರಂದ್ರೆ, ಇಲ್ಲ ನಿಮ್ಮ ದಾಂಪತ್ಯ ಜೀವನ ಸುಖವೇ ಆಗಿರಬೇಕು, ನೀವು ನಿತ್ಯ ನಿರಂತರ ಮುತ್ತೈದೆ ಆಗಿರಬೇಕು ಅಂದರೆ ಒಂದು ವ್ರತ ಮಾಡಬೇಕು. ಆ ವ್ರತ ಮಾಡಿದ್ರೆ ನೀವು ಯಾವಾಗಲೂ ಮುತ್ತೈದೆ ಆಗಿರ್ತೀರಿ ಅಂತ ಪುರಾಣಿಕರು ಸಾಮಂತ ಸ್ವಾಮಿಗಳು ವೇದಿಕೆ ಮೇಲೆ ಕುಂತು ಹೇಳಿದರು. ಏನು ಹೇಳಿದ್ರು ಅಂದ್ರೆ, ಏನಿಲ್ಲ, ಮುಂಜಾನೆ ಹೇಳೋದು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋದು, 3 ಏಟು ಕಪಾಳಿ ಹೊಡೆಯೋದು. ಇದು ದಿನ ನಿತ್ಯ ಅಭ್ಯಾಸ ಮಾಡಿದ್ಲಕ್ಕಿ. ಮುಂಜಾನೆ ಹೇಳೋಣ ನಮಸ್ಕಾರ ಮಾಡ್ತಿದ್ಲು, 3 ಏಟು ಹೊಡೆದು, ಮತ್ತು ರಾತ್ರಿಗೆ ನಮಸ್ಕಾರ ಮಾಡಿ ಮತ್ತೆ 3 ಏಟು ಮಾಡಿ ಮಕ್ಕೋತಿದ್ಲು. ಇವನಿಗೆ ಹೊಡೆಸ್ಕೊಂಡು ಸಾಕಾಗಿತ್ತು ಮಾರಾಯಿಗೆ. ಇದು ಚಲೋ ಟೈಮ್ ಅದಂತ ತಿಳ್ಕೊಂಡು ಮೊದಲೇ ಬಿಸಿ ಹುಗ್ಗಿ ಅವನಿಗಿಷ್ಟೇ, ಇವನಿಗೆ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಕೊಟ್ಲಿ, ಅದೊಂದು ತ್ರಾಸ, ಹೊಟ್ಟೆ ಕಿಚ್ಚು ಅದೊಂದು. ಏನು ಮಾಡಿಲ್ಲ ಅಂದ್ರೆ, ಎಲ್ಲಿ ಹಳೆ ಮಲಗಬೇಕಾಗಿತ್ತು ಅಲ್ಲಿ ಅತ್ತಿಗೆ ಮಲಗಿಸಿದ. ಹಳೆಯ ಮಲಗಬೇಕಾಗಿದ್ದ ಜಾಗದೊಳಗೆ ಅತ್ತಿ ಮಲಗಬೇಕು ಜಾಗದೊಳಗೆ ಹಳೆಯ ಮಲಗಿದ, ಮಲಗೋ ಜಾಗದೊಳಗೆ ಮತ್ತೊಬ್ಬ ಮಲಗಿಸಿದ. ಮಲ್ಕೊಂಡ್ರಿ ಇವರು. ಇವ ಎಲ್ಲಿ ಮಲ್ಕೋತಿದ್ದ, ರಾತ್ರಿ ದಕ್ಕಿದೊಂದು ರೂಢಿ ಇತ್ತಲ್ಲ, ಏನು ನಮಸ್ಕಾರ ಮಾಡೋದು, 3 ಏಟು ಕೊಡೋದು. ರಾತ್ರಿ ದೀಪ ಆರಿಸಿ ಮರ್ಕೊಂಡಿದ್ರು. ಈಕೆ ಹೋದ್ಲು, ಯಾಕಂದ್ರೆ ಲೇಟ್ ಆಗಿತ್ತಲ್ಲ, ಹಳೆಯಂದೆಲ್ಲ ಮಾಡಿ ಬರೋಷ್ಟಾಗಿ ಲೇಟ್ ಆಗ್ಯದ, ಇವತ್ತಿನ ವ್ರತ ಕೆಡಬಾರದು ಅಂತ ಹೇಳಿ ಆ ಹೊಚ್ಕೊಂಡಿದ್ದ ಕಂಬಳಿ ತೆಗೆದು 3 ಏಟು ಕೊಟ್ಲು. 3 ಏಟು ಕೊಡೋಣ ಯವ್ವ ಅಂತ ಚೀರಿದ. ಯಾವಾಗ ಯವ್ವ ಅಂತ ಚೀರಿದ ತಕ್ಷಣ ಲೈಟ್ ಹಾಕಿ ನೋಡ್ತಾರ, ಅಲ್ಲಿ ಮಾವನ ಬದಲಿ ಹಳೆ ಆಯ್ತು. ಅವ ಹೊರಗೆ ನಿಂದೆ ಖುಷಿ ಪಟ್ಟ, ಇವತ್ತು ಗೊತ್ತಾಗ್ತದ ಮಗನೇ ಅಂತ ಹೇಳಿ. ಯಾಕೆ ನೀವೇ ಇಲ್ಲಿ ಬಂದಿರೋಣ? ಇಲ್ಲ, ಮಾವರು ಇಲ್ಲಿ ಮಲಗಿಸ್ಯಾರ್ರಿ, ಅದಕ್ಕೆ ನಾ ಇಲ್ಲಿ ಮಲಗಿನಿ ಅಂತನೋ. ಇವ್ರದೇ ಕಿತಾಪತಿ ಅಂತ ತಿಳ್ಕೊಂಡು, ಇಲ್ಲ ನೀವಿಲ್ಲಿ ಬೇಡ ಅಲ್ಲಿ ಮಲಗ್ರಿ ಅಂತ ಹೇಳಿ ಮತ್ತೊಂದು ಜಾಗ ಕೊಟ್ಲು. ಇವನಿಗೆ ಆ ಜಾಗದಾಗ ಮಲಗಿಸಿದ್ಲು. ಇವ ಏನು ಮಾಡಿದ ಅಂದ್ರೆ ಮತ್ತೆ ಒಂದು ಯೋಚನೆ ಮಾಡಿ, ವ್ರತ ಭಂಗ ಆಗಬಾರ್ದು ಅಂತ ಹೇಳಿ ಮತ್ತೆ ಬಂದು ಎಲ್ಲಿ ಮಲಗಿಸಿದ್ಲಲ್ಲ ಹಳೆಯಾಗ ಗಂಡಗ ಮತ್ತೆ ಕಂಬಳಿ ತೆಗೆದು ಪಟ 3 ಏಟು ಹೊಡೆದು ಮತ್ತೆ ಯಪ್ಪ ಅಂತ ಚೀರಿದ. ಮತ್ತೆ ನೋಡ್ತಾ ಮತ್ತೆ ಹಳೆಯನೇ ಇದ್ದ. ನೀವೇ ಇಲ್ಲಿ ಯಾಕೆ ಬಂದ್ರಿ? ಇಲ್ರಿ, ಮತ್ತೆ ನನಗೆ ಮಾವನೇ ಇಲ್ಲಿ ತಂದು ಮಲಗಿಸ್ಯಾರ, ಅಲ್ಲಿ ಬೇಡ, ಚಲೋ ಇಲ್ಲಿ ಜಾಗ, ಇಲ್ಲಿ ಮಲಗಿಸ್ಯಾರ, ಅದಕ್ಕೆ ನಂದೇನು ತಪ್ಪಿಲ್ರಿ, ಮಾವರು ಹಿಂಗೆ ಮಾಡಾಕತ್ತಾರ ಅಂದ್ರೆ. ಇಷ್ಟು ಹೊಟ್ಟೆ ಕಿಚ್ಚಿರುವಂಥ ದಿನಮಾನದೊಳಗೆ ಈ 20 ಜನ ಯಾರ್ದು ನೋಡಿ ಯಾರೂ ಹೊಟ್ಟೆ ಕಿಚ್ಚು ಪಡಲಾರದಂಗೆ ಒಬ್ರಿಗೊಬ್ರು ಬೆಳೆಸ್ಕೋತ ಬಂದಾರಂತ ಹೇಳಿ 25ನೇ ವರ್ಷದ ರಜತ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ಇವತ್ತು ಈ ದಿನ ಕೂಡಿ ಬಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮಿಲೇನಿಯಂ ನಾನು ಸುಮ್ಮನೆ ನೋಡಿದೆ. ಯಾಕೆ ಸರ್ ಮಿಲೇನಿಯಂ ಇಟ್ಟರು ಅಂದ್ರೆ 2000 ವರ್ಷ 2000ನೇ ಇಶ್ಯೂಯೊಳಗೆ ಪ್ರಾರಂಭ ಆಗಿದ್ದಕ್ಕೆ ಇದಕ್ಕೆ ಮಿಲೇನಿಯಂ ಅಂತ ಹೇಳಿ ಇಟ್ಟಿದಾರ ಅಂತ ಹೇಳಿ ಹೇಳಿದರು. ನಾನು ಸುಮ್ಮನೆ ನೋಡಿದೆ, ಏನು ಮಿಲೇನಿಯಂ ಅಂದ್ರೆ ಏನು ಅಂತಂದರೆ, ಮಿಲ್ಲೆ ಅನ್ನತಕ್ಕಂಥದ್ದು ಯಾವುದೋ ಒಂದು ಲ್ಯಾಟಿನ್ ಶಬ್ದ ಅಂತ ನನಗನ್ನಿಸ್ತದೆ. ಆ ಶಬ್ದದಿಂದ ಮಿಲೇನಿಯಂ ಬಂದದ್ದು. ಮಿಲ್ಲೆ ಅಂದರೆ ಏನು ಅಂತ ನೋಡಿದೆ. ಮತ್ತು ನಾನು ಮಿಲ್ಲೆ ಅಂದರೆ ಧರ್ಮ ಮಾರ್ಗ ಅಂತ ಬಂತು. ಇದು ಇಲ್ಲಿವರೆಗೆ ಈ ರಾಜ್ಯದ SSLC ರಿಸಲ್ಟ್ನಲ್ಲಾಗಲಿ PUC ರಿಸಲ್ಟ್ನಲ್ಲೇ ಆಗಲಿ ನಂಬರ್ 1ರಿಂದ ನಂಬರ್ 7ನೇ ರ್ಯಾಂಕ್ನವ್ರಾಗ ಇಲ್ಲಿ ತನಕ ನಿಮ್ಮ ಸ್ಕೂಲ್ ತಗೊಂಡದ. ಯಾಕೆ ತಗೊಂಡದ ಅಂತಂದರೆ ಈ ಸಂಸ್ಥೆ ಧರ್ಮ ಮಾರ್ಗದಲ್ಲಿ ನಡೆದಂತೆ ತಿಳ್ಕೊಂಡು ನಿಮಗೆಲ್ಲ ರ್ಯಾಂಕ್ಗಳು ಸಿಕ್ಕಾವ. ಅಂಥ ಒಂದು ಸಂಸ್ಥೆ ಇವತ್ತು ಬಹಳ ಹೆಮ್ಮೆ ಅನ್ನಿಸ್ತದೆ. ಆ ಸಂಸ್ಥೆ ಈ ರಾಜ್ಯಕ್ಕೆ ಅನೇಕ ರ್ಯಾಂಕ್ಗಳನ್ನು ಕೊಟ್ಟಿದೆ. ಯಾಕೆ ಅದರ ಜೊತೆಗೇ ಅವ್ರು ಹೇಳಿದ್ರಲ್ಲ, ಬಹಳ ಕಡಿಮೆ ಫೀಸ್ನೊಳಗೆ ನಿಮ್ಮೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಸ್ಥಾಪನೆಗೊಂಡಿರ್ತಕ್ಕಂಥ ಈ ಸ್ಕೂಲು ಇವತ್ತಿನ ದಿನ ಬಹಳ ಉನ್ನತ ಶಿಖರಕ್ಕೆ ಏರಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಸಂಸ್ಥೆ ಈ ದಿನ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಮುಂದೊಂದು ದಿನ 50ನೇ ವರ್ಷದ ಸುವರ್ಣ ಮಹೋತ್ಸವ ಕೂಡ ಇಷ್ಟೇ ವಿಜೃಂಭಣೆಯಾಗಿ ನಡೀಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಈ ಶಾಲೆಯಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಶಿಕ್ಷಕದವರಿಗೆ, ಇವತ್ತು ಶಾಲೆ ಇಷ್ಟು ಮಟ್ಟಕ್ಕೆ ಬೆಳೆದದಂದರೆ ಒಂದನೇದು ಆಡಳಿತ ಮಂಡಳಿಯ ಕಾರಣ, ಅದು ಎರಡನೇ ಮಾತಿಲ್ಲ.
ಅದಕ್ಕೆ ಆ ಆಡಳಿತ ಮಂಡಳಿ ಹೇಳಿದ ಹಾಗೆ ಆ ಹುಡುಗರನ್ನ ತಯಾರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಈ ದಿನಮಾನಗಳದಾಗ. ಅಂತಹ ಎಲ್ಲ ಶಿಕ್ಷಕರು ನಾ ಕೇಳಿದೆ ಅರುಣಕುಮಾರ್ ಪಾಟೀಲ್ ಸರ್ ಅವರಿಗೆ, 2000 ಇಸ್ವಿಯಿಂದ 2025 ನೀವು ಕಂಟಿನ್ಯೂ ಆಗಿ 25 ವರ್ಷ ಸೇವೆ ಸಲ್ಲಿಸಿದವ್ರು ಎಷ್ಟು ಜನ ಅದಾರ್ರಿ ಅಂತಂದಾಗ ಅವರೊಂದು 10 ರಿಂದ 12 ಜನ ನಾವು ಹುಡುಕಿದ್ರೆ ಸಿಗ್ತಾರೆ ಅಂತಂದ್ರು. ಆ 10-12 ಜೊತೆಗೆ ನಿಮ್ಮ ಸಂಸ್ಥೆಯಲ್ಲಿ ದುಡಿತಿರ್ತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಏನು ಸತತ ಪ್ರಯತ್ನದಿಂದ ಈ ಶಾಲೆ ಇವತ್ತು ಇಷ್ಟು ಉನ್ನತ ಮಟ್ಟಕ್ಕೆ ಬೆರಳಿಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ನೀವೆಲ್ಲರೂ ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗುತ್ತದೆ ಅಂತ ತಿಳ್ಕೊಂಡು ನಂಬಿ ನೀವೆಲ್ಲ ಈ ಶಾಲೆಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿರಲ್ಲ. ಎರಡನೇದಾಗಿ ನಿಮ್ಮ ಪಾಲಕರಿಗೆ ನಾವು ಒಂದು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ ಅಂತಕ್ಕಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಒಟ್ಟಾರೆಯಾಗಿ ಈ ಶಿಕ್ಷಣ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶ್ರೀಗಳಿಗೆ ಧನ್ಯವಾದಗಳು. ಈಗ ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಅತಿ ಹೆಚ್ಚಿನ ಒಂದು ಅಂಕ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ SSLCನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತ ಕ್ಷಣ, ಅದನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸಂಜೀವ್ ಕುಮಾರ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಸಂಜೀವ್ ಕುಮಾರ್ ಸರ್ ಅವರು ನಡೆಸ್ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆ SSLC 2024-25ನೇ ಶಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನಿಸಲಾಗುವುದು. ಈ ಒಂದು ಕಾರ್ಯಕ್ರಮ ಶ್ರೀ ಮನಿ ಪ್ರಭು ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವ ಡಾಕ್ಟರ್ ಶರಣಬಸಪ್ಪ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಹಾಗೂ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರು ಹಾಗೂ ನಮ್ಮ ಶಾಲೆಯ ಎಲ್ಲ ಮಂಡಳಿ ಸದಸ್ಯರು ನೆರವೇರಿಸಿಕೊಡಬೇಕೆಂದವರಲ್ಲಿ ಕೇಳಿಕೊಳ್ಳುತ್ತೇನೆ. ಆಂಗ್ಲ ಮಾಧ್ಯಮದಲ್ಲಿ ಅನುರಾಧ ತಂದೆ ದಯಾನಂದ್ ಇವರು 97.76 ಅಂದರೆ ನಮ್ಮ ಶಾಲೆಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ. ಶಾಂಭವಿ ತಂದೆ ಪಂಡಿತ್ ಇವರು ಕೂಡ, ಸೃಷ್ಟಿ ತಂದೆ ಶರಣಬಸಪ್ಪ, ಪುಷ್ಪ ತಂದೆ ಜಗನ್ನಾಥ್, ಈ 4 ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಾಗಿದ್ದಾರೆ. ತಂದೆ ಪಂಡಿತ್, ಸೃಷ್ಟಿ ತಂದೆ ಶರಣಬಸಪ್ಪ ಮತ್ತು ಪುಷ್ಪ ತಂದೆ ಜಗನ್ನಾಥ್, ಈ 4 ವಿದ್ಯಾರ್ಥಿನಿಯರು ನಮ್ಮ ಶಾಲೆಗೆ ಪ್ರಥಮ ರ್ಯಾಂಕ್ ಗಳಿಸಿರುತ್ತಾರೆ. ಈ ವಿದ್ಯಾರ್ಥಿಗಳು 97.76 ಪ್ರತಿಶತವನ್ನು ಗಳಿಸಿ ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿವಶಂಕರ್ ತಂದೆ ಸಿದ್ದಲಿಂಗ್ ಇವರು 6 ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿ ವೇದಿಕೆ ಮೇಲೆ ಆಗಮಿಸಬೇಕೆಂದು ಆಗಮಿಸಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್ ಮೀಡಿಯಂನಲ್ಲಿ ಶ್ರದ್ಧಾ ತಂದೆ ಅಪ್ಪ ಸಾಬ್ 97.44 ಈ ವಿದ್ಯಾರ್ಥಿ ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಪಂಡಿತ್ ಇವರು 125ಕ್ಕೆ 119 ಅಂಕ ಗಳಿಸಿ ಅದೇ ರೀತಿಯಾಗಿ ಶ್ರದ್ಧಾ ತಂದೆ ಅಪ್ಪಸಾಬ್ ಈ ವಿದ್ಯಾರ್ಥಿ ಅಂಕಗಳನ್ನು ಗಳಿಸಿರುತ್ತಾರೆ. ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಆಗಮಿಸಬೇಕು. ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಂತಹ ಒಟ್ಟು 7 ಜನ ವಿದ್ಯಾರ್ಥಿಗಳು ಅಭಿನಯ ಅಣ್ಣರಾಯ, ಅಭಿಷೇಕ್ ಸೋಮಯ್ಯ, ಅನುರಾಧ ದಯಾನಂದ್, ಪೂಜಾ ಶರಣಬಸಪ್ಪ, ರಕ್ಷಿತಾ ಶರಣಬಸಪ್ಪ, ಶಾಂಭವಿ ಪಂಡಿತ್, ಸೃಷ್ಟಿ ಶರಣಪ್ಪ. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಅಂಬಾವಿ ತಂದೆ ಪಂಡಿತ್, ಸುಕನ್ಯಾ ತಂದೆ ಮಹಾದೇವಿ, ಹಿಂದಿನ ನೈಮಾ ಬಾನು ಮತ್ತು ಸಾಯಿದಾ ಪಟೇಲ್ ಈ ವಿದ್ಯಾರ್ಥಿಗಳು, ಹಾಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿ ಲಕ್ಷ್ಮೀ ತಂದೆ ವೀರಭದ್ರಪ್ಪ ಈ ಎಲ್ಲ ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರುತ್ತಾರೆ. ಈ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಎಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿದ್ಯಾರ್ಥಿಗಳು 2024-25ನೇ ಸಾಲಿನಲ್ಲಿ SLC ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಾರೆ. ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡುವಾಗ ಆಯಾ ವಿಷಯದ ಶಿಕ್ಷಕರು ವೇದಿಕೆ ಮೇಲೆ ಬನ್ನಿ, ದಯಮಾಡಿ ಆಯಾ ವಿಷಯದ ಶಿಕ್ಷಕರು ವೇದಿಕೆ ಮೇಲೆ ಬನ್ನಿ.
ಪೃಥ್ವಿ ತಂದೆ ಪುರುಷೋತ್ತಮ್, ಸೃಷ್ಟಿ ತಂದೆ ಶರಣಬಸಪ್ಪ ಹಾಗೂ ಆಂಗ್ಲ ಮಾಧ್ಯಮ ವಿಷಯದಲ್ಲಿ ಅದೇ ರೀತಿಯಾಗಿ ವಿಜ್ಞಾನ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಂಕಗಳನ್ನು ಪಡೆದಿದ್ದಾರೆ. 100ಕ್ಕೆ 100 ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಗೊಂಡು ಬಂದಿದ್ದಾರೆ. ದಯಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ. ವಿಜ್ಞಾನ ವಿಷಯದಲ್ಲಿ ಕ್ಷಮಿಸಬೇಕು, ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಈ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಮುಂದಿನ ವಿಷಯ ಸೋಷಿಯಲ್ ಸೈನ್ಸ್. ಈ ವಿಷಯದಲ್ಲಿ ಸೋಮಯ್ಯ ತಂದೆ ಸಿದ್ದಾರೂಢ್ ಈ ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಗಳಿಸಿರುತ್ತಾರೆ. ಅದೇ ರೀತಿ ಭವಾನಿ ತಂದೆ ಅನಿಲ್ ಕುಮಾರ್ ಈ ವಿದ್ಯಾರ್ಥಿನಿ ಸಹ ಸಮಾಜ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರುತ್ತಾರೆ. ಈ ವಿದ್ಯಾರ್ಥಿನಿ ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಭವಾನಿ ತಂದೆ ಅನಿಲ್ ಕುಮಾರ್, ಪ್ರಮೋದ್ ತಂದೆ ಶಿವಾನಂದ್, ಸಾಕ್ಷಿ ತಂದೆ ಅರ್ಜುನ್ ಈ ವಿದ್ಯಾರ್ಥಿಗಳು ಸಹ ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬೆಳ್ಳಿ ಹಬ್ಬದ ನಿಮಿತ್ತ ನಾವು ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕಾಂಪಿಟೇಷನ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ. ನಿನ್ನೆ ಈ ವಿದ್ಯಾರ್ಥಿನಿ ಬರಬೇಕಾಗಿತ್ತು. ಪಿಕ್ ಆ್ಯಂಡ್ ಸ್ಪೀಚ್ನಲ್ಲಿ ಈ ವಿದ್ಯಾರ್ಥಿನಿಗೆ 2nd ಪ್ರೈಸ್ ಬಂದಿದೆ. ಅದನ್ನು ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಫಸ್ಟ್ ಪ್ರೈಸನ್ನು ನಾವು 10,000 ರೂಪಾಯಿ ಕೊಟ್ಟಿದ್ದೀವಿ. 2nd ಪ್ರೈಸನ್ನು 5,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಎಲ್ಲ ಕ್ರೀಡಾ ಸ್ಪರ್ಧೆ ಮತ್ತು ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವನ್ನು ನಾವು 10,000, ದ್ವಿತೀಯ ಬಹುಮಾನ 5,000, ತೃತೀಯ ಅಂಕ ಗಳಿಸೋದಷ್ಟು ಈಸಿ ಅಲ್ವೇ ಅಲ್ಲ. ಸೊ ಶಿಕ್ಷಕರ ಸತತ ಪರಿಶ್ರಮ ಜೊತೆಗೆ ಪೋಷಕರ ಒಂದು ಪ್ರೋತ್ಸಾಹ ಕೂಡ ಮುಖ್ಯ ಆಗುತ್ತೆ. ಸೊ ಅವರ ಈ ಒಂದು ಶೈಕ್ಷಣಿಕ ಅಭಿವೃದ್ಧಿ ಈ ಥರ ಮುಂದುವರಿಲಿ. ಆ್ಯಂಡ್ ಇವಾಗ 10th ಇರೋ ವಿದ್ಯಾರ್ಥಿಗಳಿಗೆ ಈ ಒಂದು ವಿಶೇಷ ಸನ್ಮಾನ ಇನ್ಸ್ಪೈರ್ ಆಗಲಿ ಅಂತ ಆಶಿಸ್ತೀನಿ. ಈಗ ಅಧ್ಯಕ್ಷ ನುಡಿ ಶ್ರೀ MN ಪಾಟೀಲ್ ಸರ್ ಅವರಿಂದ. ಸ್ವಲ್ಪ ಕ್ಷಮಿಸಬೇಕು. ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬ ಸಮಾರಂಭಕ್ಕೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಈಗ ತಾನೇ ನಮ್ಮಿಂದ ನಿರ್ಗಮಿಸಿರುವ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸಿ, ಅದೇ ರೀತಿ ಇನ್ನೊಬ್ಬ ಪೂಜ್ಯರು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ ಅವರ ಪಾದಗಳಲ್ಲಿ ವಂದಿಸಿ, ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ನಿರೀಕ್ಷೆಯಂತೆ ಈ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಗೆ ಆಗಮಿಸಿದಂಥ ಯುವ ನಾಯಕರು, ಈ ಭಾಗದ ಅತ್ಯಂತ ತೀವ್ರಗತಿಯಲ್ಲಿ ಕೆಲಸ ಕಾರ್ಯಗಳನ್ನು, ಆಸ್ಪತ್ರೆಗಳನ್ನು ದಾಖಲೆ ನಿಟ್ಟಿನಲ್ಲಿ ನಿರ್ಮಿಸಿರುವಂಥ ಸನ್ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು,
ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರೇ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದಂಥ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರು ಮೆಸೇಜ್ ಕಳಿಸಿದ್ದಾರೆ. ನಿನ್ನೆ ಸಾಯಂಕಾಲನೇ ಕಳಿಸಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು ಅವರು. ಶರಣಪ್ರಕಾಶ್ ಸಾಹೇಬ್ರು ಯಾವಾಗ ಇರ್ತಾರ ಅವಾಗ ನಾನು ಅತಿಥಿ ಅಂತ ಹಾಕ್ಪಾಟಿಲ್ಲ ಅಂತ ಹೇಳಿದರು. ನನಗೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಅವರು ಮೆಸೇಜನ್ನು ಕಳಿಸಿದ್ದಾರೆ. ಆ ಮೆಸೇಜನ್ನು ಕೂಡ ತಮ್ಮ ಗಮನಕ್ಕೆ ಆಮೇಲೆ ನಾನು ಓದ್ತೇನೆ. ಇನ್ನೊಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಶಿಕ್ಷಣ ಪ್ರೇಮಿ, ಪೂಜ್ಯನೀಯ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಈಗಾಗಲೇ ನಿರ್ಮಿಸಿದ್ದಾರೆ. ಅವರಲ್ಲಿಯೂ ಕೂಡ ವಂದಿಸುತ್ತಾ ನಮ್ಮ ಯುವ ನಾಯಕರು ಮತ್ತು ಏನು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಾಗ ಏನು 1 ಲಕ್ಷ ರೂಪಾಯಿ ಪ್ರೈಸ್ ಕೊಟ್ಟಿದ್ರು, ಆವತ್ತು ಕೂಡ ನಮ್ಮನ್ನು ಬೆನ್ನು ತಟ್ಟಿ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಅತಿಥಿಗಳಾಗಿದ್ದರು. ಇವತ್ತು ಕೂಡ ಅವತ್ತು ಮತ್ತೆ ಅತಿಥಿಗಳಾಗಿದ್ದಾರೆ. ನಮ್ಮನ್ನು ಹುರಿದುಂಬಿಸುವ ಮಾತನ್ನು ಆಡಿದ್ದಾರೆ ಶ್ರೀಮಾನ್ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ. ಹಾಗೂ ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಅರುಣಕುಮಾರ್ ಪಾಟೀಲ್ರೇ, ಸಂಸ್ಥೆಯ ಉಪಾಧ್ಯಕ್ಷರುಗಳೇ, ಸಂಸ್ಥೆಯ ಖಜಾಂಚಿಯಾದಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಪಾಟೀಲ್ರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸನ್ಮಾನ್ಯ ಸನ್ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಈ ಒಂದು ಶ್ರೇಯೋಭಿವೃದ್ಧಿಗೆ ಕಾರಣೀಭೂತರಾದಂಥ ಪಾಲಕರುಗಳೇ, ವಿದ್ಯಾರ್ಥಿಗಳೇ ಮತ್ತು ನಮ್ಮ ಕರೆಗೆ ಓಗೊಟ್ಟು ಬಂದಂಥ ನನ್ನ ಆತ್ಮೀಯ ಆಮಂತ್ರಿತ ಬಂಧುಗಳೇ, ತಂದೆ ತಾಯಂದಿರೇ, ಬಹುಶಃ ಇಲ್ಲಿಯವರೆಗೆ 2 ದಿನಗಳಿಂದ ಬಹಳ ಸಂತೋಷದಲ್ಲಿದ್ದೀನಿ ನಾನು. ಅದರಲ್ಲಿ ವಿಶೇಷವಾಗಿ ಇವತ್ತು 4 ಜನ 5 ಜನ ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ ಏನು ಮಾತನಾಡಿದ್ದಾರೆ, ಬೆನ್ನು ತಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರ ಮಾತು, ಅವರ ಆಶೀರ್ವಚನ ಇವತ್ತು ನಮ್ಮೆಲ್ಲ ಮ್ಯಾನೇಜ್ಮೆಂಟಿನ ಸನ್ಮಾನ್ಯ ಮಿತ್ರರಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಹಚ್ಚಿದ್ದಾರೆ, ನಮ್ಮ ಸಂಸ್ಥೆಯ ಸಿಂಹಾವಲೋಕನವನ್ನು ಮಾಡಲಿಕ್ಕೆ ಹಚ್ಚಿದ್ದಾರೆ. ಅವರೆಲ್ಲರಿಗೂ ನನ್ನ ಸಂಸ್ಥೆಯ ಪರವಾಗಿ, ನನ್ನ ಆಡಳಿತ ಮಂಡಳಿಯ ಪರವಾಗಿ ಅತ್ಯಂತ ಅನಂತ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರಾರಂಭದಲ್ಲಿ ಮಾತನಾಡಿದಂಥ ಸನ್ಮಾನ್ಯ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಅದ್ಭುತವಾದಂಥ ವಾಣಿಯನ್ನು, ಶಿವವಾಣಿಯನ್ನು ನಮ್ಮ ಕಿವಿಗೆ ಬೀಳುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಬಹಳ ಅರ್ಥಪೂರ್ಣವಾದಂಥ, ಅಭೂತಪೂರ್ವವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ನಮ್ಮೆಲ್ಲರನ್ನ ಕಣ್ಣು ತೆರೆಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರು ಹೇಳಿದರು ಮಿಲೇನಿಯಂ ಅಂತ ಹೇಳಿ. ಆ ಸೆನ್ಸ್ನಲ್ಲಿ ನಾವು ಯಾರೋ ಮಿಲೇನಿಯರ್ ಅಲ್ಲ. ಮಿಲೇನಿಯರ್ಸ್, ದೇ ಆರ್ ಆಲ್ ಮಿಲೇನಿಯರ್ಸ್ ಸಿಟ್ಟಿಂಗ್, ದೇ ಆರ್ ಮಿಲೇನಿಯರ್ಸ್ ಬೈ ವರ್ಕ್ ಅಂತ. ನಮ್ಮ ಹೆಗಲ ಮೇಲೆ ಬಹಳ ಪವಿತ್ರವಾದ ಜವಾಬ್ದಾರಿಯನ್ನ ಪೂಜ್ಯರು ಕೊಟ್ಟಿದ್ದಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದೆ. ಜೊತೆಗೆ ಅವ್ರು ಹೇಳಿದ್ರು ಧರ್ಮ ಮಾರ್ಗದಲ್ಲಿ ನಡಿಬೇಕು ನಾವೆಲ್ಲರೂ ಅಂತ ಹೇಳಿ. ಅದಕ್ಕೆ ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪೂಜ್ಯರೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ವಿನೀತನಾಗಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಈ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ, ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ರು ನನಗೆ ಆಗಾಗಲೇ ಹೇಳಿದ್ರು, ನೀವೆಲ್ಲ ಹೊಸ ಕೋರ್ಸ್ಗಳಿಗೆ ಅಪ್ಲೈ ಮಾಡಿರಿ, ನಾನು ನಿಮ್ಮ ಜೊತೆಗೆ ಇರ್ತೇನೆ. ನೀವು ಯಾವೇ ಪ್ರೊಫೆಷನಲ್ ಕೋರ್ಸ್ ತಗೊಳ್ರಿ, ಪ್ಯಾರಾಮೆಡಿಕಲ್ ಕೋರ್ಸಸ್ ಸೈನ್ಸಸ್, ಪ್ಯಾರಾಮೆಡಿಕಲ್ ಸೈನ್ಸ್ ಕೋರ್ಸ್ಗಳನ್ನು ತಗೊಳ್ರಿ, ನರ್ಸಿಂಗ್ ಕಾಲೇಜ್ಗಳನ್ನು ತಗೊಳ್ರಿ, ನಿಮ್ಗೆ 100 ಬೆಡ್ ಹಾಸ್ಪಿಟಲ್ ಬೇಕಾದರೆ ಹೇಳ್ರಿ, ನಾನು ಎಲ್ಲದಕ್ಕೂ ಸಹಕಾರ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಸನ್ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಅತ್ಯಂತ ಆಭಾರಿಯಾಗಿದ್ದೇನೆ. ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಮಾತನಾಡ್ತಾ ಹೇಳಿದ್ರು, ಶರಣಪ್ರಕಾಶ್ ಪಾಟೀಲ್ರು ಅವರು ಕಾಯಕ ಯೋಗಿ ಇದ್ದಂಗೆ, ಅವರು ಕಾಯಕದಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾರೆ. ಅವರು
ಮತ್ತು ಬಸವರಾಜ್ ಪಾಟೀಲ್ರು ಭಾಳ ಯಾವಾಗಲೂ ನಮ್ಮ ಸಂಸ್ಥೆಗೆ 1-2-3 ಸಲ ಬಂದು ಹೋಗಿದ್ದಾರೆ. ಅವರು ಒಂದು ಮಾತು ನಿಮ್ಗೆ ಪಾಲಕರಿಗೆ ಹೇಳಿದರು, ಶಿಕ್ಷಕರಿಗೆ ಹೇಳಿದರು, ನಮಗೂ ಕೂಡ ಕಿವಿ ಮಾತು ಅಂತ ನಾನು ಭಾವಿಸಿದ್ದೇನೆ. ಮೆರಿಟ್ನಲ್ಲಿ ಮಾರ್ಕ್ಸ್ಗಳ ಗುಣಗಾನ ಆಗಬಾರ್ದು, ಅಂಕಗಳ ಗುಣಗಾನ ಆಗಬಾರ್ದು. ಎದರ ಗುಣಗಾನ ಆಗಬೇಕು ಅಂತಂದರೆ ಗುಣದ ಸನ್ಮಾನ ಆಗಬೇಕು ಅಂತ ಹೇಳಿದರು. ಭಾಳ ಅರ್ಥಪೂರ್ಣವಾದಂಥ ಮಾತನ್ನು. ಯಾಕಂದರೆ ಎಜುಕೇಷನ್ is not the amount of information that is put into your mind which runs right there undigested throughout your life. ಅದು ಶಿಕ್ಷಣ ಅಲ್ಲ ಅನ್ನತಕ್ಕಂಥ ಮಾತನ್ನ. ಶಿಕ್ಷಣ ಅಂದರೆ ಜ್ಞಾನ ಬರಬೇಕು, ಜ್ಞಾನ ನಮ್ಮ ಸದ್ಗುಣದಲ್ಲಿ ಪರ್ಯಾವಸನಗೊಳ್ಳಬೇಕು ಅನ್ನತಕ್ಕಂಥ ಮಾತನ್ನ. ನಾಲೆಜ್ ಈಸ್ ವರ್ಚ್ಯೂ, ವರ್ಚ್ಯೂ ಈಸ್ ನಾಲೆಜ್ ಅನ್ನತಕ್ಕಂಥ ಮಾತನ್ನ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ರೀತಿಯ ಮಾತುಗಳನ್ನು ಆಡಿದರೆ ನಮಗೂ ಕೂಡ ಆತ್ಮಾವಲೋಕನ ಮಾಡಲಿಕ್ಕೆ ಹಚ್ಚಿದ್ದಾರೆ. ಇವತ್ತು ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಅವರ್ ಸೆಲ್ಫ್. ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಒಂದು ಸನ್ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಹೇಳಿದ್ರು ಅವರು, ತಾಯಂದಿರಿಗೆ ಹೇಳಿದ್ರು, ತಾಯಂದಿರಿಗೆ ಬೇಡುವುದನ್ನು ಕಲಿಸಬಾರದು, ಕೊಡುವುದನ್ನು ಕಲಿಸಬೇಕು ಅನ್ನತಕ್ಕಂಥ ಮಾರ್ಮಿಕವಾದಂಥ ಮಾತನ್ನು, ಬಹಳ ಅರ್ಥಪೂರ್ಣವಾದಂಥ ಅಭೂತಪೂರ್ವವಾದ ಮಾತನ್ನು ಹೇಳಿದ್ದಾರೆ. ಕೊಡೋದು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ಅಂದ್ರೆ ನಮ್ಮನ್ನು ಹಿಡ್ಕೊಂಡೇ ಬಂತದು, ನಾವೇನು ಬೇರೆ ಅಲ್ಲ. ಕೊಡೋದನ್ನು ಕಲಿಬೇಕೇ ಹೊರತಾಗಿ ಬೇಡೋದನ್ನು ಕಲಿಸ್ಬೇಡ್ರಿ ನಿಮ್ಮ ಮಕ್ಕಳಿಗೆ. ಡೋಂಟ್ ಮೇಕ್ ದೆಮ್ ಆಸ್ ಮೆಂಡಿಕೆಂಟ್ಸ್, ಬೆಗರ್ಸ್, ಭಿಕ್ಷುಕರನ್ನಾಗಿ ಮಾಡಬೇಡ್ರಿ ಅನ್ನತಕ್ಕಂಥ ಮಾತನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾನು ವಂದಿಸುತ್ತೇನೆ. ಜ್ಞಾನಕ್ಕಾಗಿ ಶಿಕ್ಷಣ ಕೊಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಕೇವಲ ನೌಕರಿಗಾಗಿ ಅಲ್ಲ, ಜ್ಞಾನ ಅಂದ ಕೂಡಲೇ ಸುಮ್ಮನೆ ಇನ್ಫಾರ್ಮೇಶನ್ ಅಲ್ಲ, ಜ್ಞಾನ ಸದ್ಗುಣದಲ್ಲಿ ಪರ್ಯಾವಸನಗೊಳ್ಳಬೇಕು. ನಾಲೆಜ್ ಈಸ್ ವರ್ಚ್ಯೂ, ವರ್ಚ್ಯೂ ಈಸ್ ನಾಲೆಜ್ ಅಂತ ನಮ್ಮ ಹಿರಿಯರು, ಶಿಕ್ಷಣ ತಜ್ಞರು, ಸಾಮಾಜಿಕ ತಜ್ಞರು ಹೇಳಿದ್ದಾರೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ರೀತಿಯಲ್ಲಿ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಮಾತನಾಡಿದ್ದಾರೆ. ಅವೆಲ್ಲವೂ ಕೂಡ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ನಮ್ಮ ಯುವ ನಾಯಕರಾದಂಥ ಮಾಜಿ ಶಾಸಕರಾದಂಥ ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು SSLCಯಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಬಂದಂಥ ಸಂದರ್ಭದಲ್ಲಿ PUCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ನಾವೇನು ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಹೋಗಿ ಸನ್ಮಾನ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಅವರು ಅತಿಥಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಬೆನ್ನನ್ನು ತಟ್ಟಿದ್ದಾರೆ. ಅವರದೇ ಸರ್ಕಾರ 2017ರಲ್ಲಿ ನಾಮಕರಣ ಮಾಡ್ತಿದ್ದಕ್ಕೆ ಕಲ್ಯಾಣ ಕರ್ನಾಟಕ ಅಂತ. ಈ ಶಿಕ್ಷಣ ಸಂಸ್ಥೆಯವರು ಬಹಳ ಮುಂದಾಲೋಚನೆಯಿಂದ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಬಹಳ ಅಭಿನಂದನಾರ್ಹ ಅಂತ ಅನ್ನತಕ್ಕಂಥ ಮಾತನ್ನು ಅವತ್ತು ಕೂಡ ಆಡಿದ್ದಾರೆ, ಇವತ್ತು ಕೂಡ ಆಡಿದ್ದಾರೆ. ನಾವೆಲ್ಲರೂ ಇದಕ್ಕೆ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಸಾಕ್ಷಿ ಆಗಬೇಕು ಅನ್ನೋ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು. ಯಾಕಂದರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟುಕೊಂಡು ಇದಕ್ಕೆ ಮಲಿನವಾಗುವಂಥ ರೀತಿಯಲ್ಲಿ, ಈ ಪವಿತ್ರವಾದಂಥ ಹೆಸರಿಗೆ ಕಳಂಕ ಬರದ ರೀತಿಯಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನ ಮೊದಲನೇ ಸಭೆಯಲ್ಲಿ ನಾವು 25 ವರ್ಷಗಳ ಹಿಂದೆ ನಿರ್ಣಯ ಮಾಡಿ ಇದಕ್ಕೆ ನಾಮಕರಣ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಂತ ಮಾಡಿದ್ದೇವೆ. ಸ್ನೇಹಿತರೆ, ಇದಕ್ಕೆಲ್ಲರೂ ತಾವು ಸಾಕ್ಷಿಯಾಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ಒಂದು ಮಾತಂದು ಬಸವಣ್ಣನವ್ರದ್ದು ಒಂದೇ ಸಾಕು, ನಾವೆಲ್ಲರೂ ಈ ದೇಶ, ಈ ಜಗತ್ತು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ಒಂದು ವಚನ ಬಸವಣ್ಣಂದು ಆಚರಣೆ ಮಾಡಿದ್ರೆ ನಮಗೆ ಸಾಕಾಗ್ತದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ. ದಿಸ್ ಈಸ್ ಇಂಟರ್ನಲ್ ಪ್ಯೂರಿಫಿಕೇಶನ್, ದಿಸ್ ಈಸ್ ಎಕ್ಸ್ಟರ್ನಲ್ ಪ್ಯೂರಿಫಿಕೇಶನ್, ಲಾರ್ಡ್ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮಾತು 12ನೇ ಶತಮಾನದಲ್ಲಿ ಶರಣರು ಆಡಿದಂಥ ಮಾತನ್ನ ಈ ಮೇಲೆ ಕುಂತಂಥ ನಮ್ಮ ಗೆಸ್ಟ್ಗಳೇನಿದ್ದಾರೆ, ಇವತ್ತು ಅತಿಥಿಗಳೇನಿದ್ದಾರೆ, ಅದು ಮತ್ತೊಮ್ಮೆ ನಮ್ಮ ಕಿವಿಯಲ್ಲಿ ಒಂದು ತುಂಬಿದ್ದಾರೆ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅನ್ನತಕ್ಕಂಥ ಮಾತನ್ನ ವೈದ್ಯಕೀಯ ಸಚಿವರು ಶರಣಪ್ರಕಾಶರಿಗೆ, ನಮ್ಮ ರೇವೂರು ಗೌಡ್ರಿಗೆ, ಪೂಜ್ಯ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ ನಾನು ಹೇಳ್ತೇನೆ.
ಕೊನೆಗೆ ಈ ವರ್ಷ 5 ಲಕ್ಷ ಡಿಕ್ಲೇರ್ ಮಾಡಿದ್ದೀವಿ ರ್ಯಾಂಕ್ ಬಂದವರಿಗೆ. ಅದು ಕೊಡ್ತಕ್ಕಂಥ ಸೌಭಾಗ್ಯ ತಮಗೆ ಸಿಗಲಿ ಅಂತ ನಾನು ಆಶೆ ಪಡ್ತಾ ಇದ್ದೇನೆ. ಇನ್ನು 20 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಸಚಿವರು ಹೇಳಿದ್ದಾರೆ, ನೀವು ಏನು ಕೋರ್ಸ್ ಕೇಳ್ತೀರಿ ಅದನ್ನೆಲ್ಲ ನಾನು ನಿಂತು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತಕ್ಕಂಥ ಮಾತನ್ನು ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಲಾ ಕಾಲೇಜನ್ನು ಪ್ರಾರಂಭ ಮಾಡಬೇಕು, ವೈದ್ಯಕೀಯ ಪ್ರೊಫೆಷನಲ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ನಾವು ಬಸವರಾಜ್ ಪಾಟೀಲ್ ಇನ್ನೊಂದು ಕಿವಿ ಮಾತು ಹೇಳಿದ್ದಾರೆ, ಡೋಂಟ್ ಮೇಕ್ ಯುವರ್ ಚಿಲ್ಡ್ರನ್ ಆಸ್ ಪ್ಯಾರಾಸೈಟ್ಸ್ ಅಂತ. ಸರ್ಕಾರದ ಮೇಲೆ ನೌಕರಿ ಮೇಲೆ ಡಿಪೆಂಡ್ ಇರತಕ್ಕಂಥದ್ದನ್ನು ತಯಾರು ಮಾಡಬೇಡ್ರಿ. ಡೋಂಟ್ ಇಟ್ ಶುಡ್ ನಾಟ್ ಬಿಕಮ್ ಎ ಫ್ಯಾಕ್ಟ್ರಿ ಟು ಪ್ರೊಡ್ಯೂಸ್ ಸಚ್ ಚಿಲ್ಡ್ರನ್ ಅಂತ. ಅದಕ್ಕೆ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ, ನೀರಾವರಿ ಕ್ಷೇತ್ರದಲ್ಲಿ, ತೋಟಗಾರಿಕೆ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ನಮ್ಮ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ ಸರ್. ಈಗಾಗಲೇ ನಾವು 20 ಎಕರೆ ತಗೊಂಡಿದ್ದೀವಿ, ಇನ್ನೊಂದು 20 ಎಕರೆ ತಗೊಂಡು ಅದಕ್ಕೆ ಏನು ಬೇಕು ನಾವೆಲ್ಲರೂ ಅದನ್ನು ತಮಗೆ ಕೊಡ್ತೇವೆ, ತಾವು ಕೂಡ ಅದಕ್ಕೆ ಸಹಾಯ ಮಾಡಬೇಕು ಅನ್ನತಕ್ಕಂಥ. ಯಾಕಂದ್ರೆ ಇವತ್ತು ಒಕ್ಕಲ್ತನ ಹೋಯ್ತು, ಜಗತ್ತು ಪ್ರಳಯ ಆಯ್ತು ಅಂತ ತಿಳ್ಕೊಳ್ಬೇಕಾಗಿದೆ. ಆಯ್ತಾ, ನಾವೇನು ಕಂಪ್ಯೂಟರ್ ತಿಂದು ಬದುಕಲಿಕ್ಕಾಗಲ್ಲ, ಕಾರುಗಳು ತಿಂದು ಬದುಕಲಿಕ್ಕಾಗಲ್ಲ, ಅಥವಾ ಇನ್ನಿತರ ಏನು ಆಧುನಿಕ ಸೌಕರ್ಯಗಳು ಅದನ್ನು ತೊಗೊಂಡು ಬದುಕಲಿಕ್ಕಾಗೋದಿಲ್ಲ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಶಿಕ್ಷಣ ಸಂಸ್ಥೆ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕರೆಗೆ ನೀವೆಲ್ಲ ಊಗಟ್ಟು ಬಂದಿದ್ದೀರಿ, ಮತ್ತೊಮ್ಮೆ ನಮ್ಮೆಲ್ಲರ ಆತ್ಮಾವಲೋಕನ ಮಾಡಲಿಕ್ಕೆ ಹಚ್ಚಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ರಾಧಾಕೃಷ್ಣ ದೊಡ್ಡಮನಿಯವರು ನಮ್ಮ ಸಂಸದರು ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಿಲ್ಲ. ಇದನ್ನು ಓದ್ತೇನೆ. ಸಂದೇಶ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅವರು. ಕಳೆದ 25 ವರ್ಷಗಳಿಂದ ಗುಣಮಟ್ಟದ ಮೌಲ್ಯಾಧಾರಿತ ಹಾಗೂ ಸಮಾಜಮುಖಿ ಶಿಕ್ಷಣವನ್ನು ನೀಡುತ್ತಾ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿರುವ ಕಲ್ಯಾಣ ಕರ್ನಾಟಕ ಎಜುಕೇಷನ್ ಸೊಸೈಟಿ ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಅವಕಾಶಗಳನ್ನು ಕಲ್ಪಿಸುವ ಶಿಕ್ಷಣವನ್ನು ನೀಡುವ ಮೂಲಕ ಈ ಸಂಸ್ಥೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಶೈಕ್ಷಣಿಕ ಅಭಿವೃದ್ಧಿಗೆ ಅಮೂಲ್ಯ ಕೊಡುಗೆ ನೀಡಿದೆ. ಈ ಸಂಸ್ಥೆಯ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದೆ. ಈ ರಜತ ಮಹೋತ್ಸವವು ಸಂಸ್ಥೆಯ ಸಾಧನೆಗಳ ಸಂಭ್ರಮವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶೈಕ್ಷಣಿಕ ಶ್ರೇಷ್ಠತೆ, ನವೀನತೆ ಮತ್ತು ಸಾಮಾಜಿಕ ಸೇವೆಯ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಗಳಿಸಲಿ ಎಂದು ಹಾರೈಸುತ್ತೇನೆ. ಈ ಸಂಸ್ಥೆಯ ರೂವಾರಿಗಳಾದ MN ಪಾಟೀಲ್ ಅವರು ಸೇರಿದಂತೆ ಅವರ ಎಲ್ಲ ಸನ್ಮಾನ್ಯ ಆಡಳಿತ ಮಂಡಳಿಯವರಿಗೂ, ಇತರ ಸದಸ್ಯರುಗಳಿಗೂ, ಶಿಕ್ಷಕ ವರ್ಗದವರಿಗೂ, ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾರ್ಥಿಗಳೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅನ್ನತಕ್ಕಂಥ ಸಂದೇಶವನ್ನು ಅವರು ಹೇಳಿದ್ದಾರೆ. ಇನ್ನೊಬ್ಬ ಅತಿಥಿಗಳು ನಮ್ಮೆಲ್ಲರಿಗೂ ರಾಜಕೀಯ ಮಾರ್ಗದರ್ಶಕರು, ಈ ಭಾಗ ಕಂಡಂತ ಅತ್ಯಂತ ಲೆಜೆಂಡ್ ಅಂತ ಹೇಳ್ತೀವಿ, ಪೊಲಿಟಿಕಲ್ ಲೆಜೆಂಡ್ ಕಾಂತಾ ಸಾಹೇಬರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ನಾನು ಫೋನ್ ಮಾಡಿದ್ದೆ, ಬಹುಶಃ ಯಾಕೆ ಬರಲಿಲ್ಲ ಗೊತ್ತಿಲ್ಲ. ಬೆಳ್ಳಿ ಹಬ್ಬದ ಬಗ್ಗೆ ಅವರು ಮೆಸೇಜ್ ಕೊಟ್ಟಿದ್ದಾರೆ, ಆದರೆ ಅವರ ಉಪಸ್ಥಿತಿ ಬಹಳ ಮುಖ್ಯ ಇತ್ತು, ನಮಗೆ ಬಂದಿಲ್ಲ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿ, ತಮ್ಮೆಲ್ಲರನ್ನು ವಂದಿಸಿ ನನ್ನ 4 ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷ ನುಡಿಗಳನ್ನಾಡಿರುವಂತಹ ಪಾಟೀಲ್ ಸರ್ ಅವರಿಗೆ ಧನ್ಯವಾದ. ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ನಮ್ಮ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಕೂಡ ಸರ್ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಅನಿತಾ ಸಿದ್ಲಿಂಗಪ್ಪ ಪಾಟೀಲ್ ಮೇಡಮ್ ಅವರು ಮತ್ತು ಶಕುಂತಲಾ ಮಲ್ಕೋಡ್ ಮೇಡಮ್ ಅವರು ಕೂಡ ಈ ಮಕ್ಕಳಿಗೆ ಬಹುಮಾನ ವಿತರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸುತ್ತೇನೆ. ವೇದಿಕೆ ಯಲ್ಲಾಲಿ ನರ್ಸರಿ 2ನೇ ವಿಭಾಗ, ಹರ್ಷ ಅನಿಲ್ ಕುಮಾರ್ ನರ್ಸರಿ 2ನೇ ವಿಭಾಗ, ಸೌಜನ್ಯ ಪ್ರಕಾಶ್ 1ನೇ ತರಗತಿಯಿಂದ, ಸೌಜನ್ಯ ಪ್ರಕಾಶ್ ಮತ್ತೆ 1ನೇ ತರಗತಿಯಿಂದ ಅತಿ ಹೆಚ್ಚು ಅಂಕ ಮತ್ತು ಅತಿ ಹೆಚ್ಚು ಹಾಜರಾತಿ ಪಡೆದಂತಹ ವಿದ್ಯಾರ್ಥಿಗಳು ಪಲ್ಲವಿ ಪ್ರಶಾಂತ್, ಪ್ರವೀಣ್ ಸುಭಾಷ್,
ಹೆಚ್ಚು ಅಂಕ ಮತ್ತು ಅತಿ ಹೆಚ್ಚು ಹಾಜರಾತಿಯನ್ನು ಹೊಂದಿರುವಂತಹ ನಮ್ಮ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆಯ ಮುಂದು ವಿದ್ಯಾರ್ಥಿಗಳಾಗಿದ್ದಾರೆ. ಇವರೆಲ್ಲರಿಗೂ ತಾವು ಒಂದು ಸಲ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ಮಾಧ್ಯಮ ಶಾಲೆಯ ಮುಂದು ವಿದ್ಯಾರ್ಥಿಗಳಾಗಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಮಕ್ಕಳನ್ನು ಅಭಿನಂದಿಸಿದಂತಹ ಎಲ್ಲ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಪ್ರಜ್ವಲ್ ರಾಜಶೇಖರ್, ಆಕಾಶ್ ಶರಣಬಸಪ್ಪ, ಸಂಗೀತ ಸೂರ್ಯಪ್ರಕಾಶ್, ವಿಜಯಲಕ್ಷ್ಮಿ ಜಗನ್ನಾಥ್, ಗಂಗೋತ್ರಿ ಶರಣಬಸಪ್ಪ ಹಾಗೂ ಮಮತಾ ಶ್ರೀಶೈಲ್ ಮತ್ತು ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ 2024-25ನೇ ಸಾಲಿನಲ್ಲಿ ತರಗತಿವಾರು ಅತಿ ಹೆಚ್ಚು ಅಂಕ ಮತ್ತು ಅತಿ ಹೆಚ್ಚು ಹಾಜರಾತಿಯನ್ನು ಪಡೆದಿರುವಂತಹ ಮಕ್ಕಳಾಗಿದ್ದು, ಈ ಮಕ್ಕಳನ್ನ ವೇದಿಕೆ ಮೇಲಿರುವ ಧನ್ಯವಾದಗಳು. ಇಲ್ಲ Request all the dignitaries to honor our students. Now I would like to announce names of rank holders academic year 2024 and 25. Montessori class Sitesh, son of Lakshmi Putra, 200 out of 200, 100%. LKG Pratana, daughter of person. Naveen Anaga, daughter of Shankar, 68%. Navya, daughter of Rajshekharayya, 99%. Spurti, daughter of Rajshekhar, 98%. Sri Raksha, daughter of Shivkumar, 96%. Srushti, daughter of Shivanand, 96%. Now I request all the dignitaries to honor our students for highest rank finish. Son of Basaya, 228 days out of 233. Gauri, daughter of Nagendrapa. Nivedita, daughter of Suresh. Jeevan, son of Viresh. Tihami ul Mateen, Jakir ul Mateen. Bhuvan Gangadhar. Sanidhya
daughter of Rajshekar. Nishank, son alumni student. Sanskar, son of Ravi Chandra. Shreya, daughter of Shri Kumar. Vijay Shri, daughter of Veeranna. Ayush, son of Lakshmi Kant. Ambika, daughter of Raju. In the stillness of my dreams, echoes linger through the air, warm and tender everywhere. Night whispers, they call my name, soft and slow they play their game. Nagaraj, son of Madram. Sri Lakshmi, daughter of Uday Kumar. Vinuta, daughter of Revun Siddappa. Sayed Sariya Anwar. Shreya Shanbasappa. Varsha Chanveer. Bhageshri Gadgesh. Shivani Shivshankar. Give a big round of applause. Thank you for all the dignitaries on the dais. Thank you, dear students. Thank you, our headmistress. Sir, to felicitate our alumni student, first batch student Rashmi Gangadhar and her miss. Now cultural programs are going to start. Cultural program. Form, remove all obstacles and bless our celebration with success.